ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ, ಪ್ರೀತಿಯ ಒಗ್ಗರಣೆ ಹಾಕಿ, ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಈಗ ನಮ್ಮ ಕಿಚನ್ ಗೆ ನಮ್ಮ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡೋ ಸಮಯ. ಇವರ ಮಗುವು ಚಂದ, ಇವರ ನಗುವು ಚಂದ, ಇವರ ಧ್ವನಿ ಇನ್ನೂ ಚಂದ. ಈ ಧ್ವನಿಗೆ ಕರ್ನಾಟಕದಲ್ಲಿ ದೊಡ್ಡ ಅಭಿಮಾನಿ ಬಳಗನೇ ಇದೆ. ಸ್ಯಾಂಡಲ್ವುಡ್ ನ ಮೋಸ್ಟ್ ಟ್ಯಾಲೆಂಟೆಡ್ ಸಿಂಗರ್, ರಾಜ್ಯ ಪ್ರಶಸ್ತಿ ವಿಜೇತೆ, ನಮ್ಮ ಸರಿಗಮಪದ ಮೆಂಟರ್. ಸೊ ಲೆಟ್ಸ್ ವೆಲ್ಕಮ್ ಲಕ್ಷ್ಮೀ ನಾಗರಾಜು ಮೇಡಮ್ ಹಾಗೂ ನಟರಾಜ್ ಸರ್. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ, ಭಾವನೆ ಬಾಕಿ ಇದೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಪ್ಲೀಸ್ ಹ್ಯಾವ್ ಅ ಸೀಟ್. ಸರ್, ಏನ್ ಇಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀರಾ ನೀವು? ನೈಸ್ ಹೇರ್ ಸ್ಟೈಲ್. ಥ್ಯಾಂಕ್ ಯು. ಅಂದ್ರೆ ನೀವ್ ಒಂಥರ ಸ್ಪೋರ್ಟ್ಸ್ ಪರ್ಸನ್ ತರ ಇದ್ದೀರಾ ಸರ್. ನೀವೇನಾದ್ರು ಟೆನ್ನಿಸ್ ಪ್ಲೇಯರಾ? ಇಲ್ಲ, ಬ್ಯಾಡ್ಮಿಂಟನ್ ಆಡ್ತೀನಿ, ಜಸ್ಟ್ ಫಾರ್ ಹಾಬಿ. ನೋಡಿದ್ರ, ನಾ ಗೆಸ್ ಮಾಡ್ದೆ ಸರ್. ಒಂದ್ಸತಿ ಹಿಂಗ್ ಅನ್ಬಿಡಿ ಸರ್ ಕ್ಯಾಮ್ರಾಗೆ. ಹೆಂಗೆ ಖುಷಿ ಆಗುತ್ತೆ ನೀವು ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಬಂದಿರೋದು. ಒಂದು ಲುಕ್ ಕಾಂಪ್ಲಿಮೆಂಟ್. ಕಪಲ್ಸ್ ಬಂದಿರೋರೆಲ್ಲ ಹಸ್ಬೆಂಡ್ ಅಂಡ್ ವೈಫ್ ತರ ಕಾಣಿಸ್ತಿದ್ರು, ಬಟ್ ನಿಮ್ಮಿಬ್ರು ನೋಡಿದ್ರೆ ಒಂಥರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರನೇ ಕಾಣಿಸ್ತಿದ್ದೀರಾ. ಇಟ್ಸ್ ಡೆಫಿನೆಟ್ಲಿ ಅ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಜಬ್ಬಿ ಮೆಟ್ ಮೂಮೆಂಟ್ ಯಾವಾಗ, ಎಲ್ಲಿ ಅಂತ ನಮ್ ಜೊತೆ ಶೇರ್ ಮಾಡ್ಬೇಕು. ಎಸ್, ನಮ್ದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್. ಅವ್ರು ಆಕ್ಚುಲಿ ನಮಗೆ ಡಿಸ್ಟೆಂಟ್ ರಿಲೇಟಿವ್ ಆಗ್ಬೇಕು. ನಮ್ ತಾಯಿಗೆ ಚಿಕ್ಕಪ್ಪನ ಮಗ. ನಾನು ಚಿಕ್ಕ ವಯಸ್ಸಿಂದ ನೋಡೇ ಇಲ್ಲ ಇವ್ರನ್ನ. ಪ್ರಪೋಸಲ್ ಒಬ್ರು ನನ್ನ ಚಿಕ್ಕಪ್ಪನ ಕಡೆಯಿಂದ ಒಂದು ಹೆಂಗೋ ಪ್ರಪೋಸಲ್ ಬಂತು. ನಾನು ಆಕ್ಚುಲಿ ಮದ್ವೆ ಆಗಕ್ಕೆ ರೆಡಿ ಇರ್ಲಿಲ್ಲ ಅವಾಗ, ಇನ್ನು ಆ ಥಾಟ್ ಕೂಡ ಇರ್ಲಿಲ್ಲ. ಪ್ರಪೋಸಲ್ ಬಂತು. ಇವರ ಕಸಿನ್ ಮನೆಯಲ್ಲಿ ಹುಡುಗ ಹುಡುಗಿ ನೋಡೋ ಶಾಸ್ತ್ರ ಬಂತು. ಅವಾಗ್ಲೇ ಫಸ್ಟ್ ಇವ್ರನ್ನ ನೋಡಿದ್ ನಾನು. ಎಷ್ಟ್ ಚೆನ್ನಾಗಿದಲ್ಲ ಅಂತ ಅನ್ಸ್ತಾ? ಎಸ್, ಖಂಡಿತ. ಓಕೆ. ಇವರು ಕೂತಿದ್ರು, ಇದೇ ತರ ಎದುರು ಬದ್ರು ಕೂತಿದ್ವಿ. ಅವರು ನನ್ನ ನೋಡಿದ್ವಿ, ಸ್ಮೈಲ್ ಕೊಟ್ವಿ. ಸೊ ಅವಾಗ್ಲೇ ಅನ್ಸ್ತು, ವಾವ್, ಹ್ಯಾಂಡ್ಸಮ್ ಆಗಿದಾರಲ್ಲ ಅಂತ ಅನ್ನಿಸ್ತು. ಆಮೇಲೆ ಏನಾಯ್ತು? ಅಲ್ಲ ಸರ್, ನೀವು ಹ್ಯಾಂಡ್ಸಮ್ ಆಗಿದ್ದೀರಿ ಅಂತ ಸುಮ್ನೆ ಇರ್ಬೇಕಂತ ಏನಿಲ್ಲ, ನೀವು ಮಾತಾಡ್ಬೋದು. ಇಲ್ಲ, ಮಾತಾಡ್ತಾ ಇದಾರಲ್ಲ. ಸೊ ನಿಮಗೆ ಹೆಂಗ ಅನ್ಸ್ತು? ಹುಡುಗಿ ನೋಡಿದ ತಕ್ಷಣ ವಾವ್, ಸಿಂಗರ್, ನೋಡಕ್ಕೂ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಸ್ತಾ? ಅಲ್ಲ, ಕಂಪ್ಲೇಂಟ್ ಮಾಡಕ್ಕೇನು ಸಿಗ್ಲಿಲ್ಲ. ಸೊ ಅದು ಮೇನ್ ಇದಾಗಿದ್ದು. ಸೊ ಎಲ್ಲಾ ಪರ್ಫೆಕ್ಟ್ ಆಗಿರ್ಬೇಕಾದ್ರೆ ಮುಂದುವರೆದಿದ್ದೆ. ಅಂದ್ರೆ ಲವ್ ಎಟ್ ಫಸ್ಟ್ ಸೈಟ್ ಆದ್ಮೇಲೆ ಮನೇಲಿ ಒಪ್ಪಿಗೆ ಅಂತ ಹೇಳ್ಬಿಟ್ರಾ? ಅದೊಂದು ಒಂದು ಟ್ವಿಸ್ಟ್ ಇದೆ ಅಲ್ಲಿ. ಹುಡುಗ ಹುಡುಗಿ ಯೂಶಲಿ ಒಂದ್ ಸ್ವಲ್ಪ ಹೊತ್ತು ಮಾತಾಡಕ್ಕೆ ಅಂತ ಕಳಿಸ್ತಾರಲ್ಲ. ಮಾತಾಡಿದ್ವಿ, ಎಲ್ಲ ಆಯ್ತು. ನನಗೆ ಆಲ್ಮೋಸ್ಟ್ ಓಕೆ ಆಗಿತ್ತು. ಇವ್ರಿಗೆ ಮೋಸ್ಟ್ಲಿ ಓಕೆ ಆಗ್ಬಿಟ್ಟಿದ್ದೆ ನಾನು. ಏನಂದ್ರು, ನಂದು ಹಿಂಗಿಂಗೆ, ನಿಂದು ಹಿಂಗಿಂಗಿದೆ, ಓಕೆ, ಸೊ ಯೋಚನೆ ಮಾಡಿ ಹೇಳು ಅಂತ ಅಂದ್ರು. ನನಗೆ ಅವಾಗ್ಲೇ ಅರ್ಥ ಆಯ್ತು, ಯೋಚನೆ ಮಾಡಿ ಹೇಳು ಅಂತ ಇದ್ದಾರೆ ಅಂದ್ರೆ ಇವ್ರಿಗೆ ಓಕೆ ಆಗೋಗಿದೆ ಅಂತ. ಸೊ ಒಳಗ್ ಬಂದ್ಮೇಲೆ ಏನ್ ಒಂದೇ ಸಲಿ ಹುಡುಗಿ ನನಗೆ ಹುಡುಗ ಓಕೆ ಅಂತ ಯಾವ ಹುಡುಗಿ ಹೇಳ್ಬಿಡ್ತಾಳೆ ಮತ್ತೆ. ಸೊ ನಮ್ ತಂದೆನ ಒಳಗ್ ಕರೆದೆ. ನಮ್ಮ ಅತ್ತೆ ಒಬ್ರಿದ್ರು, ಅಂದ್ರೆ ಇವ್ರಿಗೆ ದೊಡ್ಡಮ್ಮ, ನನಗ್ ಸೋದರತ್ತೆ, ಆತರ ಮದ್ದಿದ್ದು ಒಬ್ರು ರಿಲೇಟಿವ್. ಬಂದೆ, ಅವ್ರಿಗೆ ತುಂಬಾ ಶಿ ವಾಸ್ ವೆರಿ ಕೀನ್. ಇದು ಸಂಬಂಧ ಇದು ಆಗ್ಬಿಡ್ಬೇಕು ಅನ್ನೋಷ್ಟು ಅವ್ರಿಗೆ ಕೀನ್ ಆಗಿದ್ರು. ಬಂದ್ ನಾನು ಇನ್ನೂ ಅಪ್ಪನ ಹತ್ರ ಏನು ಬಾಯೇ ಬಿಟ್ಟಿಲ್ಲ. ಅವ್ರು ಬಂದ್ಬಿಟ್ಟು ಮಾತಾಡಿದ್ರ, ಸರಿ ಬಿಡು, ಅಲ್ಲಿ ಒಪ್ಪಿಗೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಯ್ಯೋ ಇರಿ ಅಂತ ಇದೀನಿ, ಹುಡುಗಿ ಒಪ್ಪಿಗೆ ಆಗಿದೆ ಅಂತ ಹೇಳ್ಬಿಟ್ರು. ಇವ್ರು ಬ್ರಾಡ್ ಸ್ಮೈಲು ನೋಡಿದ್ದು. ಓಕೆ, ಸೊ ಎವ್ರಿಬಡಿ ಇಸ್ ಹ್ಯಾಪಿ ಅಂತ ಗೊತ್ತಾಯ್ತು. ಅಲ್ಲಿಂದ ಶುರುವಾಯ್ತು. ಲಡ್ಡು ಬಂದು ಬಾಯಿಗೆ ಬಿದ್ದಂಗ ಆಯ್ತಾ? ಮ್ಯೂಚುವಲ್. ಆಮೇಲೆ ಏನು ಹುಡುಗಿದು ಫಸ್ಟ್ ಮೀಟ್, ನಂಬರ್ ಎಕ್ಸ್ಚೇಂಜು ಎಲ್ಲ ಯಾವಾಗ ಆಯ್ತು? ಅದು ಅವಾಗ್ಲೇ ಆಯ್ತು, ಇಮಿಡಿಯೇಟ್. ಇಮಿಡಿಯೇಟ್. ಅದೇನಾಯ್ತು ಗೊತ್ತಾ, ಅದೆಲ್ಲ ಇನ್ನೇನು ಡಿಸ್ಪರ್ಸ್ ಆಗ್ತಾ ಇದ್ವಿ, ಹಂಗೇನೆ ಫೋನ್ ನಂಬರ್ ಕೊಡು. ಆಹಾ, ಅಂದ್ರೆ ಕಣ್ಕೂಡ್ಲೆ ಮೀಟಿಂಗ್, ಕಣ್ಕೂಡ್ಲೆ ಕಿಸ್ಸಿಂಗ್, ಅಷ್ಟೊಂದೆಲ್ಲ ಇಲ್ಲ, ಕಣ್ಕೂಡ್ಲೆ ನಂಬರ್ ಕೊಡು, ನಂಬರ್ ಎಕ್ಸ್ಚೇಂಜ್ ಅಷ್ಟೇ. ಸೊ ಇವಾಗ ಮೊದಲನೇದಾಗಿ ಯಾರು ಅಡ್ಗೆ ಮಾಡ್ತಾ ಇದ್ದೀರಾ? ಇಬ್ರು ರೆಡಿ. ಹೌದಾ? ಹಂಗಾರೆ ನಾನೇ ಚೂಸ್ ಮಾಡ್ಬಿಡ್ಲಾ? ಮೇಡಮ್ ನೀವೇ ಮಾಡಿ. ಓಕೆನಾ? ಸೊ ಕಿಚನ್ ಹೋಗಿ ಮಾತಾಡೋಣ. ನಮ್ಮ ಕಪಲ್ಸ್ ಕಿಚನ್ ನ ನಮ್ಮ ಕಿಚನ್ ಒಳಗಡೆ ಅಂದ್ರೆ ಆಸ್ಥಾನದ ಒಳಗಡೆ ಬಂದಾಯ್ತು. ನೀವೇ ಮಹಾರಾಣಿ, ನೀವೇ ಮಹಾರಾಜರು. ಈಗ ರಾಣಿಯವರು ಅಪ್ಪಣೆ ಕೊಟ್ಟು ಮಹಾರಾಜರಿಗೆ ಏನ್ ಅಡಿಗೆ ಮಾಡಕ್ಕೆ ರೆಡಿ ಆಗಿದ್ದೀರಾ? ಇವತ್ತು ನಾನು ಕೋಕೋನಟ್ ಲಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹೆಸರು ಲಡ್ಡು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದ್ರಲ್ಲೂ ಕೋಕೋನಟ್ ಲಡ್ಡು. ಎಸ್. ಓಕೆ, ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ ಟೀಮ್ ರೆಡಿ ಮಾಡಿದ್ದಾರೆ. ಒಂದ್ಸತಿ ವೀಕ್ಷಕರಿಗೆ ಹೇಳ್ಬಿಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಕಾಣಿಸ್ತಾ ಇಲ್ಲ. ಹಾಲ್ ಬೇಕಾಗಿತ್ತು, ಹಾಲೇ ಇಲ್ವಲ್ಲ? ತಲೆನೇ ಕೆಡ್ಸ್ಕೋಬೇಡಿ, ತಡೀರಿ. ನಾವು
ಇಲ್ಲಿ ಬಳಸ್ತಾ ಇರೋದು ಆರೋಗ್ಯ ಹಾಲು ತಗೊಳ್ಳಿ. ಓಕೆ, ಸೊ ಮೇನ್ ಇಂಗ್ರೀಡಿಯೆಂಟ್. ಎಸ್, ಥ್ಯಾಂಕ್ ಯು. ಮುಖ್ಯವಾಗಿ ಕೋಕೋನಟ್ ಲಡ್ಡು ಅಂದ್ಮೇಲೆ ಕೋಕೋನಟ್ ತೆಂಗಿನ ತುರಿ Okay. 1 ಕಪ್, ಮಿಲ್ಕ್ ಪೌಡರ್ ಒಂದು ಅರ್ಧ ಕಪ್ ಅನ್ಕೊಳ್ಳೋಣ, ಸಕ್ಕರೆ ಪುಡಿ, ತುಪ್ಪ ಬೇಕು, ಏಲಕ್ಕಿ ಪುಡಿ, ಆಮೇಲೆ ಇದು ಡೆಸಿಕೇಟೆಡ್ ಕೋಕೋನಟ್, ಓಕೆ, ಡ್ರೈ ಮಾಡಿರೋ ಡ್ರೈ ಆಗಿರೋ ತೆಂಗಿನ ತುರಿ, ಆಮೇಲೆ ಹಾಲು. ಇಷ್ಟೇ, ತುಂಬಾ ಈಸಿ ಆಗಿದೆ ಮಾಡಕ್ಕೆ. ಇಂಗ್ರೀಡಿಯೆಂಟ್ ಸಿಂಪಲ್ ಮತ್ತೆ ತುಂಬಾ ಡೆಲಿಷಿಯಸ್ ಆಗಿ ಆಲ್ರೆಡಿ ಕಾಣಿಸ್ತಿದೆ. ಸೊ ಶುರು ಮಾಡೋಣ. ಪ್ಯಾನ್ ತಗೊಳ್ಳೋಣ. ಒಂದು ಮೀಡಿಯಂ ಬರ್ನರ್ ಅಲ್ಲೇ ಹಚ್ಕೋತಾ ಇದೀನಿ. ತುಪ್ಪ ಹಾಕೊಳ್ಳೋಣ. ಫಸ್ಟ್ ಒಂದು ಅಂದಾಜಲ್ಲಿ 1-2 ಸ್ಪೂನು ತುಪ್ಪ ಹಾಕೋಬೇಕು. ಸರಿ, ಕರಗದ ಮೇಲೆ ತೆಂಗಿನ ತುರಿ. ಸೊ ಇದು ಹಸಿ ತೆಂಗಿನ ತುರಿ ಅಲ್ಲ? ಹಸಿ ತೆಂಗಿನ ತುರಿ. ನಾವ್ ಅದನ್ನ ತುಪ್ಪದಲ್ಲಿ ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಒಂಚೂರು. ಇವಾಗ ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀರಾ? 1-2? ಇದು 1 ಬೌಲ್ ಇದೆ. ಒಂದ್ ಬೌಲ್ ಅಂದ್ರೆ ಮೇ ಬಿ ಒಂದ್ ಅರ್ಧ ಹೋಳು. ಸೊ ಇದ್ರಲ್ಲಿ ಒಂದು 10 ಉಂಡೆ ಆಗ್ಬೋದಾ? ಎಸ್, ಆಗುತ್ತೆ. ಸೊ ತೆಂಗಿನಕಾಯಿ ಹಾಕಿದೀನಿ. ತುರ್ದಿರೋ ತೆಂಗಿನಕಾಯಿ. ತೆಂಗಿನಕಾಯಿ ಏನ್ ಗೊತ್ತಾ, ಒಂಥರ ತುಂಬಾ ಸ್ಟೇಪಲ್ ಇಂಗ್ರೀಡಿಯೆಂಟ್ ನಮ್ ಫ್ಯಾಮಿಲಿನಲ್ಲಿ. ಏನಂದ್ರೆ ಒಂದು ಪಲ್ಯ ಹುಳಿ ಯಾವ್ದು ಆಗಲ್ಲ ತೆಂಗಿನಕಾಯಿ ಇಲ್ಲ ಅಂದ್ರೆ, ಅಲ್ವಾ? ಎಷ್ಟು ಮಂಗಳೂರು ಕಡೆ ಎಲ್ಲರೂ ಅದನ್ನೇ ಯೂಸ್ ಮಾಡೋದು. ಮಂಗಳೂರು ಕಡೆ ಎಸ್ಪೆಷಲಿ ಅವರು ಎಣ್ಣೆನೂ ತೆಂಗಿನ ಎಣ್ಣೆ. ಅದು ಎಲ್ರಿಗೂ ಗೊತ್ತಲ್ಲ, ಇವಾಗ ಹೇರ್ಗೆ, ಸ್ಕಿನ್ಗೆ ಎಲ್ಲದಕ್ಕೂ ಒಳ್ಳೇದು. ಸರ್, ಇದು ಮುಂಚೆ ಮಾಡ್ಕೊಟ್ಟಿದಾರ ಮೇಡಮ್ ನಿಮ್ಗೋಸ್ಕರ? ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ? ಮಾತಾಡಿ ಸರ್ ನೀವು. ಅದೇ ಕೊಬ್ಬರಿ ಮಿಠಾಯಿ ಅಂತ ಮಾಡ್ತೀವಿ ನಾವು. ಕೊಬ್ಬರಿ ಮಿಠಾಯಿ. ಎಸ್. ಇದು ಎಷ್ಟು ನಿಮಿಷ ಹುರ್ಕೋಬೇಕು? ಆಲ್ಮೋಸ್ಟ್ ಆಗಿದೆ. ಅಂದ್ರೆ ಅದು ತುಪ್ಪದ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗ್ಬೇಕು. ಫಸ್ಟ್ ಒಂದು ಅರ್ಧ ಕಪ್ ಹಾಲು. ತುಂಬಾ ಹಾಲು ಹಾಕೊಂಡ್ಬಿಟ್ರು ಅದು ತುಂಬಾ ಟೈಮ್ ತಗೊಂಡ್ಬಿಡುತ್ತೆ ಓಕೆ, ಸಾಫ್ಟ್ ಆಗಕ್ಕೆ. ಅಂದ್ರೆ ಹೀರ್ಕೊಳತ್ತಲ್ಲ ತೆಂಗಿನಕಾಯಿ? ಹೀರ್ಕೊಳತ್ತೆ, ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಇವಾಗ ನಾವು ಹಾಲು ಹಾಕ್ಬೋದು. ಇವಾಗ ಒಂದು ಅರ್ಧ ಕಪ್ ಹಾಲು. ಬೇಕು ಅಂದ್ರೆ ಇನ್ನೊಂಚೂರು ಸೇರಿಸ್ಕೋಬಹುದು, ಚಾನ್ಸ್ ತುಂಬಾ ಡ್ರೈ ಆಯ್ತು ಅಂದ್ರೆ. ಇದಕ್ಕೆ ನಾವು ಮಿಲ್ಕ್ ಪೌಡರ್ ಹಾಕ್ತೀವಿ. ಇವಾಗ ಹಾಲಿನ ಪುಡಿ ಹಾಕಿ. ಹಾಲಿನ ಪುಡಿ ಒಂದು 3 ಸ್ಪೂನ್ಸ್ ಅಷ್ಟು. ಇದು ಅಷ್ಟೇ, ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಹಾಲಿನ ಪೌಡರ್. ಅಂದ್ರೆ ಆ ಸ್ಟಿಕ್ಕಿನೆಸ್ ಕೊಡುತ್ತೆ, ಯಾಕಂದ್ರೆ ತೆಂಗಿನಕಾಯಿ ಬೇಗ ಡ್ರೈ ಆಗ್ಬಿಡುತ್ತಲ್ಲ. ಇವಾಗ ನೀವು ಕಾನ್ಸ್ಟೆಂಟ್ ಆಗಿ ಕಲಿಸ್ತಾನೆ ಇದೀರಲ್ಲ? ಕಲಿಸ್ತಾ ಇರ್ಬೇಕು, ಯಾಕಂದ್ರೆ ಅದು ಅಡಿ ಹತ್ತೋ ಚಾನ್ಸಸ್ ಇರುತ್ತೆ. ಕಾನ್ಸ್ಟೆಂಟ್ ಆಗಿ ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಬೇಕಾಗತ್ತೆ ಅದು ಆ ಉಂಡೆ ಮಾಡೋ ಟೆಕ್ಸ್ಚರ್ ಬರೋ ತನಕ. ಓಕೆ, ಈಗ ಹಾಕಿರೋದು ಸಕ್ಕರೆ ಪುಡಿ ಅಲ್ಲ? ಸಕ್ಕರೆ ಪುಡಿ ಹಾಕ್ತಾ ಇದೀನಿ ಇವಾಗ. ಸೊ ಇದೇ ತರ ಇದು ಗಟ್ಟಿ ಆಗೋ ತನಕ ನಾವು ಕೂಡಿಸ್ತಾ ಇರ್ಬೇಕು. ಸೊ ಒಂದು 15 ನಿಮಿಷ ಕೂಡಿಸ್ಬೇಕಾಗತ್ತೆ. ಯಾಕೆಂದ್ರೆ ನಾವು ಹಾಲಿನ ಪುಡಿ, ಸಕ್ಕರೆ ಪುಡಿ ಎಲ್ಲ ಹಾಕಿದಾಗ ನೀರು ಮತ್ತೆ ಬಿಟ್ಕೊಳ್ಳುತ್ತೆ ಅಲ್ವಾ? ಸೊ ಟೈಮ್ ತಗೊಳುತ್ತೆ ಅದು. ಇವಾಗ ಆಕ್ಚುಲಿ ಕುಕ್ ಆಗ್ತಾ ಇದೆ, ತೆಂಗಿನಕಾಯಿ ಕಾಣಿಸ್ತಿದೆ. ಹೌದು ಹೌದು. ಸೊ ಈ ಕೂಡ್ಸೋದು ಬಾಡ್ಸೋದು ಮಿಸ್ ಮಾಡ್ದಿರಾ ಮಾಡ್ತಾ ಇರ್ಬೇಕು ಕೋಕೋನಟ್ ಲಡ್ಡು ಮಾಡಕ್ಕೆ. ಎಸ್, ಇವಾಗ ನೋಡಿ ಇಷ್ಟೊತ್ತು ಕೂಡಿಸಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಅಂದ್ರೆ ತುಂಬಾ ಟೈಮ್ ಬೇಕಲ್ಲ ಇದು ಗಟ್ಟಿ ಆಗೋದಕ್ಕೆ? ಎಸ್, ಟೈಮ್ ಬೇಕು. ಅಂದ್ರೆ ಒಂದ್ 20 ನಿಮಿಷ ನಾವು ಕೂಡ್ಸೋದು ಅಥವಾ ಬಾಡ್ಸೋದು ಮಾಡ್ಲೇಬೇಕು. ಕನ್ಸಿಸ್ಟೆನ್ಸಿ ಬಂದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಇವಾಗ ಏಲಕ್ಕಿ ಪುಡಿ ಹಾಕ್ಬೇಕು ಇದಕ್ಕೆ. ಮೇನ್ ಇಂಗ್ರೀಡಿಯೆಂಟ್ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಮುಂಚೆ ಹಾಕಿದ್ರೆ ಘಮ ಹೋಗ್ಬಿಡುತ್ತೆ. ಸೊ ಏಲಕ್ಕಿ ಪುಡಿ ಹಾಕಿ, ಸೊ ಇವಾಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇದು ಕಲರ್ ಚೇಂಜ್ ಆಗ್ತ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅದು ಕುಕ್ ಆಗಿದೆ, ಫುಲ್ ಗಟ್ಟಿ ಆಗ್ಬಿಡುತ್ತೆ ಅದು. ಅಂದ್ರೆ ನಾವು ಉಂಡೆ ಮಾಡಕ್ಕೆ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ಅದು. ಇವಾಗ ಉಂಡೆ ಕಟ್ಟುವಂತಹ ಸಮಯ. ಓಕೆ, ಇವಾಗ ನಾವು ಸ್ವಲ್ಪ ತಣಿಸ್ಕೊಂಡು ಉಂಡೆ ಮಾಡ್ಬೇಕು. ತುಪ್ಪ ಏನಾದ್ರು ಬೇಕಾ ಉಂಡೆ ಕಟ್ಟಕ್ಕೆ? ತುಪ್ಪ ಸ್ವಲ್ಪ ಕೊಡಿ, ಚೆನ್ನಾಗಿರುತ್ತೆ. ಕೈಗೆ ಒಂದ್ ಸ್ವಲ್ಪ ತುಪ್ಪ ಸವರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸರ್, ನಿಮ್ಗೂ ಟಾಸ್ಕ್ ಕೊಡೋಣ ಇವತ್ತು. ನೀವು ಕೈ ಹಿಂಗ್ ಕಟ್ಕೊಂಡು ನಿಂತ್ಕೊಂಡಿದ್ರೆ ನಮ್ಗೆ ಬೇಜಾರಾಗುತ್ತೆ. ದಯವಿಟ್ಟು ನೀವು ಕೂಡ ಉಂಡೆಗಳನ್ನ ಕಟ್ಟಬೇಕು. ಇದು ಉಂಡೆ ಮಾಡಿದ್ಮೇಲೆ ಈ ಡೆಸಿಕೇಟೆಡ್ ಕೋಕೋನಟ್ ಏನಿದೆ ಅದ್ರ ಮೇಲೆ ಉರುಳಿಸಿ ಮೇಲೆ ಒಂದ್ ಬಾದಾಮಿನ ಅಲಂಕಾರ ಮಾಡಕ್ ಇಟ್ಬಿಟ್ರೆ ನಮ್ಮ ರೆಸಿಪಿ ರೆಡಿ ಆಗುತ್ತೆ. ಅರೆ ಒಳ್ಳೆ ಚಾಕ್ಲೇಟ್ ತರ ಇದೆ. ಹೌದು. ನೀವು ಉಂಡೆ ಕಟ್ಟುವಾಗ್ಲೇ ಆ ಒಂದು ಫ್ರೇಗ್ರೆನ್ಸ್ ಅರೋಮಾ ಬರ್ತಾ ಇದೆ. ಎಸ್ಪೆಷಲಿ ಕೊನೆಯಲ್ಲಿ ಏಲಕ್ಕಿ ಹಾಕಿದ್ರಲ್ಲ, ಅದು ತುಂಬಾನೇ ಒಳ್ಳೆ ಫೀಲ್ ಕೊಡುತ್ತೆ. ಕೋಕೋನಟ್ ಜೊತೆಗೆ ಏಲಕ್ಕಿ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಹೌದು, ಅದು ಒಂದು ಎಕ್ಸ್ಟ್ರಾ ಒಂದು ಹೊಸ ಟೆಕ್ಸ್ಚರ್ ಕೊಡುತ್ತೆ ಅಲ್ವಾ? ಎಸ್ಪೆಷಲಿ ಡ್ರೈ ಕೊಬ್ಬರಿ ತುರಿ ಏನಿದೆ, ಹೌದು ಹೌದು, ಅದು ಹಾಕಿದ್ಮೇಲಂತೂ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದೆ ಉಂಡೆಗಳು. ಹೌದು. ಲಕ್ಷ್ಮಿ ಮೇಡಮ್ ಪ್ರೀತಿಯಿಂದ ಮಾಡಿರೋ ಕೋಕೋನಟ್ ಲಾಡು ರೆಡಿ ಆಗಿದೆ. ಈಗ ನಿಮ್ಮ ಯಜಮಾನ್ರಿಗೆ ನೀವೇ ಪ್ರೀತಿಯಿಂದ ತಿನ್ಸ್ಬೇಕು.
ಲಡ್ಡು ಬಂದು ಬಾಯಿಗೆ ಬಿತ್ತಾ? ಆಹಾ ಹೇಗಿದೆ? ತುಂಬಾ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚೆನ್ನಾಗಿದ್ಯಾ ಸರ್? ವಾವ್. ಹೊಸ ರುಚಿ. ಸರ್ ನಿಜವಾಗ್ಲೂ ಚೆನ್ನಾಗಿದೆ. ನೀವೇ ಮಾಡಿರೋದು ನಿಜವಾಗ್ಲೂ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನೀವು ದಯವಿಟ್ಟು ಟೇಸ್ಟ್ ಮಾಡಿ. ವೀಕ್ಷಕರೇ, ಹಬ್ಬದ ದಿನ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊರಗಡೆ ಸ್ವೀಟ್ಸ್ ತಿಂತೀವಿ. ಅದ್ರಲ್ಲಿ ಏನೇನ್ ಹಾಕಿರ್ತಾರೋ, ಹೆಂಗಿರುತ್ತೋ ಎಲ್ಲದಕ್ಕಿಂತ ಹೆಚ್ಚಾಗಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆದ್ರೆ ಮನೇಲಿ ನಾವು ಹೆಲ್ತಿ ಆಗಿ ಒಂದು 20-25 ನಿಮಿಷದಲ್ಲಿ ಒಂದ್ ಚೂರ್ ಎಫರ್ಟ್ ಹಾಕ್ಬಿಟ್ರೆ ಬರೀ ಕೊಬ್ಬರಿ ತೆಂಗಿನಕಾಯಿ ಹಾಕೊಂಡು ಇಷ್ಟು ಸೊಗಸಾಗಿರೋಂತಹ ಲಾಡು ಮಾಡ್ಬೋದು. ಅಂದ್ರೆ ಹಬ್ಬದ ದಿನ ಫಟಾಫಟ್ ಅಂತ ಇಂಥ ಲಾಡು ಸ್ವೀಟ್ಗಳನ್ನ ಮಾಡ್ಕೊಂಡು ಮನೆಯವ್ರಿಗೆಲ್ಲ ಹಂಚಿ ತಿಂದ್ರೆ ಸಖತ್ತಾಗಿರುತ್ತೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಎಸ್ಪೆಷಲಿ ತಿನ್ನುವಾಗ ಫೀಲ್ ಆ ಗೂಯಿನೆಸ್ ಬರುತ್ತಲ್ಲ, ಹೌದು. ಆ ಸಕ್ಕರೆ ಮೆಲ್ಟ್ ಆಗಿರೋದು ಒಂಥರ ಚುಯಿ ಆಗಿ ತುಂಬಾ ಚೆನ್ನಾಗಿದೆ. ತಿಂದಾದ್ಮೇಲೂ ಆ ಎಸೆನ್ಸ್ ಬಾಯಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಕೊಬ್ಬರಿ ಇಷ್ಟ ಪಡೋರ್ಗಂತೂ ಇದಂತೂ ಹೇಳ್ ಮಾಡ್ಸಂಗೆ. ವೀಕ್ಷಕರೇ, ಕೋಕೋನಟ್ ಲಾಡು ಮಾಡೋ ವಿಧಾನ ಹೇಗೆ ನೋಡ್ಕೊಂಬನ್ನಿ. ಕೋಕೋನಟ್ ಲಡ್ಡು ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ತುಪ್ಪ, ತೆಂಗಿನಕಾಯಿ ತುರಿ ಹಾಕಿ ಹುರಿದುಕೊಂಡು ಹಾಲನ್ನ ಹಾಕಿಕೊಂಡು ಬಾಡಿಸಿಕೊಳ್ಳಿ. ಮಿಲ್ಕ್ ಪೌಡರ್, ಸಕ್ಕರೆ ಪುಡಿ ಹಾಕಿ ಹದ ಬರುವವರೆಗೂ ಬೇಯಿಸಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿಯನ್ನ ಸೇರಿಸಿಕೊಂಡು ಉಂಡೆಯನ್ನ ಮಾಡಿಕೊಂಡು ಡೆಸಿಕೇಟೆಡ್ ಕೋಕೋನಟ್ ಉರುಳಿಸಿ ಮೇಲೆ ಒಂದು ಬಾದಾಮಿಯನ್ನು ಇಟ್ಟರೆ ಕೋಕೋನಟ್ ಲಡ್ಡು ರೆಡಿ. ಮನೆಯವರು ಕೂಡ ಒಪ್ಕೊಂಡಿದ್ದಾಯ್ತು. ಎಂಗೇಜ್ಮೆಂಟ್ ಯಾವಾಗ ಆಯ್ತು? ಆಲ್ಮೋಸ್ಟ್ 5 months ಇತ್ತು ಟೈಮ್. 5 months ಟೈಮ್ ತಗೊಂಡ್ರ ಸರ್? ಯಾಕೆ? ಹಂಗೆ ಆರಾಮಾಗಿ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಓಡಾಡ್ಕೊಂಡು ಕಾಲ ಕಳೀಲಿ ಅಂತನೋ ಏನೋ. 5 months ಗ್ಯಾಪ್ ಇತ್ತು ನಮ್ಗೆ. ಎಲ್ಲೆಲ್ಲಿ ಓಡಾಡಿದ್ರಿ ಅರ್ಥ ಮಾಡ್ಕೊಳಕ್ಕೆ? ಫಸ್ಟ್ ನಾವು ಹೋಗಿದ್ದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಅದಾದ್ಮೇಲೆ ಊಟಿಗೆ ಹೋದ್ವಿ. ಅದಕ್ಕೆ ಊಟಿಗೆ ಹೋಗ್ಬೇಕಾ ಸರ್? ಊಟಿ ಅಂದ್ರೆ ಹನಿಮೂನ್ ಸ್ಪಾಟ್ ಅಂತ ನಮ್ಮೆಲ್ರಿಗೂ ಗೊತ್ತಪ್ಪ. ನೇಚರ್. ಯಾವ ನೇಚರ್ ಸರ್? ಇಲ್ಲ, ನಾವಿದ್ದಿದ್ದು ಮೈಸೂರಲ್ಲಿ. ಇವಾಗ ಇವ್ರು ಬ್ಯಾಂಗ್ಳೂರಿಂದ ಬಂದು ನನ್ನ ಪಿಕ್ ಮಾಡಿ ನಿಯರೆಸ್ಟ್ ಔಟ್ ಸ್ಟೇಷನ್ ಅಂದ್ರೆ ಒಳ್ಳೆ ಗ್ರೀನರಿ ಇರೋದು ಅಂದ್ರೆ ಮೈಸೂರು ಟು ಊಟಿ. ಬಂದು ಸೀದಾ ಊಟಿ ಕರ್ಕೊಂಡು ಹೋದ್ರು. ಅಂಡ್ ಗೋಪಾಲ ಸ್ವಾಮಿ ಬೆಟ್ಟ ಆಫ್ ಕೋರ್ಸ್ ಒಳ್ಳೆ ಸೀನರಿ ಇರೋ ಜಾಗ. ಮೈಸೂರು ಸುತ್ತ ಎಷ್ಟೋ ಊರಲ್ಲಿ ಒಳ್ಳೆ ಸೀನರಿ ಇದೆ. ಏನಾಗಿದೆ ಅಂದ್ರೆ ಆ ನೇಚರ್ ನೋಡ್ತಾ ನೋಡ್ತಾ ನಿಮ್ ನೇಚರ್ ನ ತಿಳ್ಕೊಳ್ಳೋ ಒಂದು ಆಸೆ ಸರ್ಗೆ. ಕರೆಕ್ಟಾ? Correct. ಊಟಿಗೆ ಹೋದಾಗ ಏನೇನ್ ಮಾತಾಡಿದ್ರಿ? ಯಾವ ಥಾಟ್ಸ್ ಎಕ್ಸ್ಚೇಂಜ್ ಆಯ್ತು? ಯಾರು ಫಸ್ಟ್ ಓಪನ್ ಅಪ್ ಆದ್ರು? ಅಂದ್ರೆ ನಮ್ ಇಬ್ರದ್ದು ಒಂಥರ ಆಪೋಸಿಟ್ಸ್ ನೇಚರ್. ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್. ಸೊ ಅದಕ್ಕೆ ಅವ್ರದ್ದು ಏನ್ ಇಷ್ಟ, ಏನ್ ಆಸೆ, ಫ್ಯೂಚರ್ ಪ್ಲಾನ್ಸ್ ಏನು, ಅದ್ರ ಬಗ್ಗೆ ಓಪನ್ ಅಪ್ ಆಗ್ಲಿ ಅಂತಾನೆ ಲಾಂಗ್ ಡ್ರೈವ್ ಹೋಗಿದ್ದು. ಬಟ್ ಆದ್ರೆ ನಾನು ಏನು ಮಾತಾಡ್ಲಿಲ್ಲ, ಬರೀ ಇವರೇ ಮಾತಾಡ್ತಿದ್ರು. ಈಗ ಉಲ್ಟಾಗ್ಬಿಟ್ಟಿದೆ, ಅದು ಬೇರೆ ವಿಷಯ. ಏನು ಮಾತಾಡ್ತಾ ಇರ್ಲಿಲ್ಲ, ಸುಮ್ನೆ ಕೂತ್ಕೊಂಡಿದ್ದೆ. ಇವರು ಡ್ರೈವ್ ಮಾಡ್ತಾ ಮಾಡ್ತಾ ಕಂಫರ್ಟಬಲ್ ಆಗಿ ಕೂತ್ಕೋ, ಪರವಾಗಿಲ್ಲ, ನಾನು ಫ್ರೀಸ್ ಆಗ್ಬಿಟ್ಟಿದ್ದೆ ಹಿಂಗೆ. ಸೊ ನಿಧಾನಕ್ಕೆ ನಾನ್ ಟೈಮ್ ತಗೊಂಡೆ ಸ್ವಲ್ಪ ಓಪನ್ ಅಪ್ ಆಗಕ್ಕೆ. ಬಟ್ ಇವರೇ ಎಲ್ಲ ಮಾತಾಡ್ತಾ ಇದ್ರು. ನೀವೊಂದು ಅದ್ಭುತವಾದಂತ ಸಿಂಗರು, ಅದಕ್ಕೋಸ್ಕರನೇ ಸ್ಟೇಟ್ ಅವಾರ್ಡ್ ಬಂದಿದೆ. ಅದ್ರ ಬಗ್ಗೆ ಹೇಳಿ. ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಹಾಡಿದ್ದ ಮೊದಲ ಅಂದ್ರೆ ಡೆಬ್ಯೂ ಸೋಲೋ ಸಾಂಗ್ ಗುರುಕಿರಣ್ ಸರ್ಗೆ ಆಪ್ತರಕ್ಷಕ ಮೂವಿ ಹಾಡಿದ್ದು, ಓಂಕಾರ ಅಭಿನಯ ವೇದ. ಅದಕ್ಕೇನೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ವೆರಿ ಮೆಮೊರಬಲ್. ಅರೆ ವಾ, ನಿಮಗೆ ಹೇಗ ಅನ್ಸುತ್ತೆ ಸರ್? ತುಂಬಾ ಹೆಮ್ಮೆ ಅಲ್ಲ, ನಮ್ಮವರಿಗೆ ಆ ತರ ಪುರಸ್ಕಾರ ಸಿಕ್ಕಿದಾಗ ಯಾರಿಗೂ ಅಷ್ಟು ಸುಲಭವಾಗಿ ಸಿಗಲ್ಲ. ಈಗ ನಮಗೆ ನಿಮ್ ಜೊತೆ ಗೇಮ್ ಆಡೋದಕ್ಕೆ ಒಳ್ಳೆ ಸಾಂಗ್ ಗಳು ಸಿಕ್ಕಿದೆ. ಕಣ್ಣು ಎದುರುಗಡೆನೆ ಒಬ್ರು ಅದ್ಭುತವಾದ ಸಿಂಗರ್ ಇದ್ದಾರೆ. ಮೇಡಮ್, ಈ ಗೇಮ್ ರೂಲ್ಸ್ ಏನು ಅಂತ ಹೇಳ್ಬಿಡ್ತೀನಿ. ವೆರಿ ಸಿಂಪಲ್. ನಾನ್ ನಿಮಗೆ ಒಂದಷ್ಟು ಹಾಡ್ಗಳನ್ನ ಹಾಕ್ತಿವಿ, ಅಂದ್ರೆ ಚರಣ ಹಾಕ್ತಿವಿ. ಓಕೆ, ನೀವ್ ಅದ್ರ ಪಲ್ಲವಿ ಕಂಡು ಹಿಡಿಬೇಕು. ನಿಮಗೇನ್ ತುಂಬಾನೇ ಈಸಿ ಸರ್. ನೀವು ಇನ್ವಾಲ್ವ್ ಆಗ್ಬೇಕು. ನೀವು ಅಟ್ಲೀಸ್ಟ್ ಒಂದ್ 2-3 ಹಾಡ್ನ ಟ್ರೈ ಮಾಡ್ಬೇಕು. ಚರಣ ಕೇಳಿ ಪಲ್ಲವಿ ಯಾವ್ದು ಅಂತ ಗೆಸ್ ಮಾಡಿ. ನಿಮ್ಮ ಹಂಗೆ ಮುಂದಕ್ಕೆ ಬರ್ಲಿ ಟ್ರೈನು. ನಂಗೆ ಗೊತ್ತಾಗ್ತಾ ಇಲ್ಲ. ಇವ್ನ್ ಗೊತ್ತಾಗ್ತಾರೆ, ಅದ್ರ ಹಾಡು ಗೊತ್ತಾಗ್ತಾರ. ಆಯ್ತು, ಹಾಡ್ ಕೇಳ್ಬಿಡಣ ಯಾವ್ದು ಅಂತ. ನೀನೆಷ್ಟು ಮುದ್ದು ಗೊತ್ತಾ, ಇಷ್ಟ ಗೊತ್ತಾ, ನಿನ್ನೆಲ್ಲ ಈಗ ನಿಮ್ಮ 2ನೇ ಹಾಡು ಕೇಳೋಣ. ಎಸ್. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾರೋಣ ನಾವು ಅಲ್ಲಿ ಕೊಚ್ಚಿ ಕೊಚ್ಚಿ. ಇಂಥ ನೂರು ಆಸೆ ಯಾರು ತಂದೋರು ಈ ಪ್ರೀತಿಲೇ. ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಚುಚ್ಚಿ. ಓಕೆ, ಒಂದು ಪಾಯಿಂಟ್ ಸಿಕ್ತು ನಿಮಗೆ ಅಲ್ವಾ? ಫಸ್ಟ್ ಹಾಡ್ ಗೆಸ್ ಮಾಡಕ್ಕಾಗಿಲ್ಲ. ನೆಕ್ಸ್ಟ್ ಹಾಡು ನೀವೇ ಕಂಡುಹಿಡಿಬೇಕು ಸರ್. Okay. ರೆಡಿ? ನಮ್ಮ ಆಡಿಯೋ ಪ್ಲೀಸ್. ಇದು
ಆಯ್ತು. ನಿನ್ನಿಂದಲೇ ಏನೋ ಒಂಥರ ಅಲ್ವಾ ಏನೋ ಒಂಥರ. ಕಣ್ಣಲ್ಲೇ ಲುಕ್ ಕೊಟ್ಟು ಹಂಗೆ ಆನ್ಸರ್ ಹೇಳ್ಕೊಡ್ಬೇಡಿ. ಹೇಳಿ ಸರ್ ಯಾವ ಹಾಡು? ಹಾಡು ಇವ್ರು ಹೇಳ್ತಾರೆ ಏನೋ ಒಂಥರ. ಓಕೆ ಒಟ್ಟಿಗೆ ಹಾಡಿ. ರೆಡಿ 1 2 3 ಗೋ. ಏನೋ ಒಂಥರ ಏನೋ ಒಂಥರ ಈ ಪ್ರೀತಿ ಶುರುವಾದ ಅನಂತರ. ಸರ್ ಅದ್ಭುತವಾಗಿ ನೀವು ಡಬ್ಬಿಂಗ್ ಮಾಡಿದೀರಾ. ಆದ್ರೆ ಈ ಹಾಡು ಕರೆಕ್ಟ್ ಇಲ್ವಾ ನೋಡೋಣ. ಸಾಂಗ್ ಪ್ಲೀಸ್. ಮೂರ್ ಹಾಡಲ್ಲಿ ನೀವೊಂದು ಗೆಸ್ ಮಾಡಿದೀರಾ. ಈಗ ಮುಂದಿನ ಹಾಡು. ಬಾಯಾರಿ ನಾನಂತ ಘಳಿಗೆಲಿ ಮಳೆಯೊಂದು ತಾನಾಗೆ ಬರಬಾರ. ಎರಡು ಜಡೆ. ಎರಡು ಜಡೆ ಏನು ಮುಂದಕ್ಕೆ ಹೇಳು. ಆಡಿ ಸರ್. ಇಲ್ಲ ನಂಗೆ ಹಾಡಕ್ ಬರಲ್ಲ. ಯಾರ್ ಜಡೆ? ಇವಳು ಜಡೆ. ನೀವೇ ಆಡ್ಬಿಡಿ ಮತ್ತೆ. ಎರಡು ಜಡೆಯನ್ನು ಎಳೆದು ಕೇಳುವೆನು ನೀ ಸ್ವಲ್ಪ ನಿಲ್ಲಬಾರದೆ ಎರಡು ನೆರಳಿಗೆ ನಾವಿಬ್ಬರು ಒಂದೇ ಬಳಿ ನೀನು ಬರಬಾರದೆ. ಮ್ಯೂಸಿಕ್ ಕರೆಕ್ಟ್ ಇಲ್ವಾ? ಮ್ಯೂಸಿಕ್ ಪ್ಲೀಸ್. ಎರಡು ಜಡೆಯನ್ನು ಎಳೆದು ಕೇಳುವೆನು. ಒಳ್ಳೆ ಕೆಲಸ ಮಾಡಿದ್ರಿ. ಜೋರಾಗಿ ಎಳ್ದು ಬಿಟ್ಟಿದ್ರ ಅಂತ ನಾನ್ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಮನೆಗೆ ಬೇರೆ ಹೋಗ್ಬೇಕಲ್ಲ ಬೇಕು. ಸರ್ ಮೇಡಮ್ ಮಾತ್ರ ಸೂಪರ್ ಆಗಿ ಹಾಡಿದ್ರು. ನೀವು ಸಕ್ಕದಾಗಿ ಡಬ್ಬಿಂಗ್ ಮಾಡಿದೀರಾ Acting. ಅಲ್ವಾ? ಇವಾಗ ನೀವು ಸೌಟ್ ಇಟ್ಕೊಂಡು ನಮಗೋಸ್ಕರ ಮೇಡಮ್ಗೋಸ್ಕರ ಅಡ್ಗೆ ಮಾಡ್ಬೇಕು. ಐ ಆಮ್ ಸೋ ಬ್ಲೆಸ್ಡ್. ಅಲ್ವಾ? ಮೈ ಲಕ್ಕಿಯೆಸ್ಟ್ ಡೇ ಅಲ್ವಾ? ನೋಡಿ ನೀವು ಥ್ಯಾಂಕ್ಸ್ ಹೇಳ್ಬೇಕು ಕಪಲ್ಸ್ ಕಿಚನ್ಗೆ. ಥ್ಯಾಂಕ್ ಯು ಕಪಲ್ಸ್ ಕಿಚನ್. ಸೊ ಕಿಚನ್ಗೆ ಹೋಗೋಣ. ಎಸ್ ಬನ್ನಿ ಪ್ಲೀಸ್. ಯಾವ ಅಡಿಗೆ ಮಾಡ್ತಾ ಇದ್ದೀರಾ ಅಂತ ಪ್ಲೀಸ್ ಹೇಳಿ. ಇವತ್ತೊಂಥರ ವೆರಿ ಫಾಸ್ಟ್, ವೆರಿ ಹೆಲ್ತಿ, ಜಾಸ್ತಿ ಎಣ್ಣೆ ಯೂಸ್ ಆಗದೆ ಇರೋಂಥದ್ದು. ಮಕ್ಳಿಗೂ ತುಂಬಾ ಇಷ್ಟ ಆಗೋದು, ದೊಡ್ಡವ್ರಿಗೂ ಇಷ್ಟ ಆಗೋದು. ಅಂಥದ್ದೇನು ಟೈಟಲ್ ಪ್ಲೀಸ್? ಇದನ್ನ ಕ್ಯಾಪ್ಸಿಕಮ್ ರಿಂಗ್ಸ್ ಅಂತೀವಿ, ಕ್ಯಾಪ್ಸಿಕಮ್ ಉತ್ತಪ್ಪ ಅಂತೀವಿ. ಯು ಕ್ಯಾನ್ ಕಾಲ್ ಇಟ್ ಎನಿಥಿಂಗ್. ವೆರೈಟಿ ಹೆಸರಿರುವಂತ ಈ ಅಡಿಗೆ ಪನ್ನೀರ್ ಕ್ಯಾಪ್ಸಿಕಮ್ ಉತ್ತಪ್ಪ. ಎಸ್. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಒಂದ್ಸತಿ ವೀಕ್ಷಕರಿಗೆ ಹೇಳ್ಬಿಡಿ. ಇದಕ್ಕೆ ಮೇನ್ ಬೇಕಾಗಿರೋದು ಕ್ಯಾಪ್ಸಿಕಮ್, ರವೆ, ಮೊಸರು ಕಾಣ್ತಾ ಇಲ್ಲ. ಮೊಸರು ಬೇಕಾ? Yes. 1 ನಿಮಿಷ ತಡೀರಿ. ನಾವು ಬಳಸ್ತಾ ಇದೀವಿ ಆರೋಗ್ಯ ಮೊಸರು. ಥ್ಯಾಂಕ್ ಯು. ಮೇನ್ ಪನ್ನೀರ್ ಬೇಕಿದಕ್ಕೆ. ನಾವು ಬಳಸ್ತಾ ಇದೀವಿ ಆರೋಗ್ಯ ಪನ್ನೀರ್. ಓಕೆ, ಮೊಸರು ಪನ್ನೀರ್ ಬಂದಾಯ್ತು. ಮುಂದೆ ಇದಕ್ಕೆ ಮೇನ್ ನಮಗೆ ಕಾರ್ನ್ ಇದೆ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಲ್ಟ್, ಆಮೇಲೆ ಖಾರದ ಪುಡಿ, ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೀರಲ್ಲ. ಸೀಸನಿಂಗ್ ಏನೇನ್ ಬೇಕೋ ಎಲ್ಲ ಇದೆ. ಪ್ಲಸ್ ಇದಕ್ಕೆ ನಿಮ್ಗೆ ಇಷ್ಟ ಆಗಿರೋ ತರಕಾರಿ ಎಲ್ಲ ಹಾಕೋಬಹುದು. ಅಂದ್ರೆ ಇದೇ ಲಿಮಿಟೆಡ್ ಹಾಕ್ಬೇಕು ಅಂತಿಲ್ಲ. ಬೀನ್ಸ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು. ನಾವಂತೂ ರೆಡಿ ಇದೀವಿ. ಶುರು ಮಾಡೋಣ. ಎಸ್, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಮೇನ್ ಬೇಕಾಗಿರೋದು ರವೆ. ಓಕೆ, 1 ಕಪ್ ರವೆ. ಇದು ಯಾವ ರವೆ ತಗೊಂಡಿದ್ದೀರಾ? ಚಿರೋಟಿ ರವೆ. ಓ, ಏನಾರು ಡೌಟ್ ಇದ್ರೆ ಹಿಂಗ್ ತಿರ್ಗಿದ್ರೆ ಸಾಕಲ್ಲ ನೀವು? ಅದೇ ಎನ್ಸೈಕ್ಲೋಪೀಡಿಯಾ. ಎನ್ಸೈಕ್ಲೋಪೀಡಿಯಾ. Yes. ಸೊ ಚಿರೋಟಿ ರವೆ 1 ಬೌಲ್. ಚಿರೋಟಿ ರವೆ 1 ಬೌಲು. ಅರ್ಧ ಬೌಲು ಮೊಸರು. ಓಕೆ. ಚಿರೋಟಿ ರವೆಗೆ ಮೊಸರು ಹಾಕಿ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇನಾಗುತ್ತೆ, ಗಟ್ಟಿ ಆಗೋದ್ರಿಂದ ವಿ ನೀಡ್ ಟು ಆಡ್ ಹಾಫ್ ಎ ಗ್ಲಾಸ್ ಆಫ್ ವಾಟರ್. ನೀರ್ ಬೇಕಾ ಮೇಡಮ್? ನೀರ್ ಅಲ್ಲೇ ಇದೆ, ಕೊಟ್ಬಿಡಿ. ಸೊ ನೀರು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಹದಕ್ಕೆ ಬರುತ್ತೆ. ನಾವೇನ್ ಮಾಡಬೇಕು, ಇದನ್ನೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಬ್ಯಾಟರ್, ಚಪಾತಿ ಹಿಟ್ ತರಾನ ದೋಸೆ ಹಿಟ್ ತರಾನ ಇನ್ ಬಿಟ್ವಿ ಮಧ್ಯದಲ್ಲಿ. ಸೊ ನಾವು ಇದಕ್ಕೆ ಎಲ್ಲದನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ನಾವೇನೇನು ರೆಡಿ ಮಾಡ್ಕೊಂಡಿದೀವಿ, ತರಕಾರಿಗಳು, ಸೀಸನಿಂಗ್ಸ್, ಸೊ ಎಲ್ಲದನ್ನು ಹಾಕೊಂಡು ಹೋಗ್ಬೋದು. ಸೊ ಕಾರ್ನ್ ಇಸ್ ಆಲ್ಸೋ ಎ ಮೇಜರ್ ಇಂಗ್ರೀಡಿಯೆಂಟ್. ಓಕೆ, 2 ಸ್ಪೂನ್ ಸ್ವೀಟ್ ಕಾರ್ನ್. ಎಸ್, ಅಂಡ್ 2 ಸ್ಪೂನ್ ಟೊಮೆಟೊ. ಫಿನಿಶಿಂಗ್ ಹೆಂಗ್ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ತುಂಬಾನೇ ಚೆನ್ನಾಗಿ ಬರುತ್ತೆ ಆಕ್ಚುಲಿ. ಈರುಳ್ಳಿ ಆಯ್ತು, ಸ್ವಲ್ಪ ಸೀಸನಿಂಗ್, ಚಿಟಿಕೆ ಕೈ ಹೇಳುತ್ತೆ. ನಿಮ್ಗೆ ಜಾಸ್ತಿ ಖಾರ ಬೇಡ ಅಂತ ಅವ್ರು ಕಮ್ಮಿ ಹಾಕ್ತಿದಾರೆ ಅನ್ಸುತ್ತೆ. ರುಚಿಗೆ ತಕ್ಕಂತೆ. ಸೀಸನಿಂಗ್ ಹಾಕೊಂಡ್ರಿ, ಎಲ್ಲಾನು ರುಚಿಗೆ ತಕ್ಕಂತೆ ಎಲ್ಲ ಇದು ಮಾಡ್ತಾ ಇದೀವಿ. ಸೊ ಮಕ್ಳಿಗಾಗ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಎಲ್ಲ ಐಟಮ್ಗಳು, ಅಂದ್ರೆ ಇದೆಲ್ಲ ನಿಮಗೆ ಇಷ್ಟ ಆದಂಗೆ. ಓಕೆ, ಜೀರಿಗೆ ಪುಡಿ ಒಂಚೂರು, ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಖಾರದ ಪೌಡರ್ ಇದೆ. ಇದು ಮಕ್ಕಳಿಗೆ ಅಂದ್ರೆ ಅವಾಯ್ಡ್ ಮಾಡ್ಬೋದು. ದೊಡ್ಡವ್ರಿಗೆ ಅಂದ್ರೆ ನಮ್ಗೆ ಹೆಂಗ್ ಬೇಕು ಖಾರದ ನಾಲಿಗೆ ಕೆಪಾಸಿಟಿ ಮೇಲೆ ಇದನ್ನ ಯೂಸ್ ಮಾಡ್ಕೋಬಹುದು ಅಲ್ವಾ? ನಿಮ್ಮಲ್ಲಿ ಸ್ವೀಟ್ ಯಾರು, ಖಾರ ಯಾರು? ಇಬ್ರು ಖಾರ. ಆಕ್ಚುಲಿ ಅವ್ರಿಗೆ ಸ್ವೀಟ್ಸ್ ತುಂಬಾ ಇಷ್ಟ. ಹಾ, ಸೊ ಇದೆಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ. ಒಂದ್ ಲೆವೆಲ್ ಬಂದಿದ್ಯಾ ಸರ್? ಪನ್ನೀರಾ? ಓಕೆ, ಸೊ ಚಾಪ್ ಪನ್ನೀರ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡಿದೀವಿ. ಕ್ಯೂಬ್ಸ್ ತರ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಹಾಕೋಬಹುದು.
ಸೊ ಆಲ್ಮೋಸ್ಟ್ ಲೈಕ್ ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಸೊ ಈ ಹದಕ್ಕೆ ಬರಬೇಕು. ಇವಾಗ ಏನ್ ಮಾಡ್ಬೇಕಾಗತ್ತೆ, ನೆಕ್ಸ್ಟ್ ಒಂದು ತವೆ, ಆಯಿಲ್. ನಾವಿಲ್ಲಿ ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಫ್ರೈ ಮಾಡ್ಕೊಳಕ್ ಆಯಿಲ್ ಬೇಕಲ್ಲ? ಎಸ್, 2 ಸ್ಪೂನ್ಸ್ ಆಯಿಲ್, ಜಾಸ್ತಿ ಬೇಡ. ಇವಾಗ ನಾವ್ ಏನ್ ಮಾಡಿದ್ವಿ, ಇದೊಂದು ಮೇನ್ ಇಂಗ್ರೀಡಿಯೆಂಟ್ ನ ರೆಡಿ ಮಾಡ್ಕೊಂಡ್ವಿ. ಸರಿ. ಬಟ್ ಮೇನ್ ಆಗಿ ಇದಕ್ಕೆ ಒಂದು ಶೇಪ್ ಕೊಡೋದೇನೆ ಮೇನ್ ಐಟಮ್ ಒಂದಿದೆ. ಅದೇ ನಮ್ ಹೀರೋ ಕ್ಯಾಪ್ಸಿಕಮ್. ಎಸ್, ದಟ್ ಈಸ್ ಅ ಕ್ಯಾಪ್ಸಿಕಮ್. ಸೊ ಏನ್ ಮಾಡ್ಬೇಕಾಗತ್ತೆ, ಕ್ಯಾಪ್ಸಿಕಮ್ ನ ಕಟ್ ಮಾಡ್ಕೊಂಡು ಅದ್ರ ಒಳಗಡೆ ಇರೋದೆಲ್ಲ ತೆಗೆದ್ಬಿಟ್ಟು ಈ ತರ ರೌಂಡ್ ಆಗಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಇವಾಗ ಆನಿಯನ್ ರಿಂಗ್ಸ್ ತರಾನೇ ಇದು ಕ್ಯಾಪ್ಸಿಕಮ್ ರಿಂಗ್ಸ್. capsicum ಒಳಗಡೆ ಇರೋ rings. ತಿರುಳೆಲ್ಲ ತೆಕ್ಕೊಂಡು Yes. ಕಟ್ ಮಾಡ್ಕೊಂಡಿದೀರಾ ಸ್ಲೈಸ್. ಫಸ್ಟ್ ಒಂದು ಪಿಚ್ ರೆಡಿ ಮಾಡೋ ತರ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಬೇಕಾಗತ್ತೆ ನಾವು. ಪ್ಲಾಟ್ಫಾರ್ಮ್ ಇದು ರೆಡಿ ಆದ್ಮೇಲೆ ಇದ್ರ ಒಳಗಡೆ ಇದನ್ನೆಲ್ಲ ಫಿಲ್ ಅಪ್ ಮಾಡ್ಬೇಕು. ಅರೆ ವಾ, ಈ ತರ ನನಗೆ ಇದು ಫೈನಲ್ ಪಿಕ್ಚರ್ ಈ ತರ ಬರುತ್ತೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಇವಾಗ ಎಲ್ಲದಕ್ಕೂ ಈ ತರ ತುಂಬಿ ಶಾಲೋ ಫ್ರೈ ಅಂತ ಹೇಳ್ತಾರೆ. ಒಳ್ಳೇದಲ್ವಾ, ಹೆಲ್ದಿ. ಯಾಕಂದ್ರೆ ಡೀಪ್ ಫ್ರೈಗಿಂತ ಶಾಲೋ ಫ್ರೈ ತಿನ್ನೋದು ತುಂಬಾ ಒಳ್ಳೇದು. ಲಿಮಿಟೆಡ್ ಆಯಿಲ್ ಇರೋದ್ರಿಂದ ಇದನ್ನೊಂದು 5 ಮಿನಿಟ್ಸ್ ಬೇಕಾಗತ್ತೆ. ಬಿಕಾಸ್ ಇದು ಈ ಬ್ಯಾಟರ್ ಎಲ್ಲ ಕ್ಲೀನ್ ಆಗಿ ಕುಕ್ ಆಗ್ಬೇಕಲ್ವಾ, ಒಳಗಡೆ ಎಲ್ಲ ಹೀಟ್ ಹೋಗಿ. ಎಸ್ ಮೇಡಮ್, ಇವಾಗ ನೋಡಿ 5 ನಿಮಿಷಕ್ಕೆ ಅದು ಇದು ಆ ಕಡೆ ಈ ಕಡೆ ತಿರುಗಿಸಿದ್ರಿಂದ ಇಟ್ ಇಸ್ ರೆಡಿ ಟು ಸರ್ವ್ ನಾವು. ಕ್ಯಾಪ್ಸಿಕಮ್ ಸ್ವೀಟ್ ಕಾರ್ನ್ ರಿಂಗ್ ಉತ್ತಪ್ಪ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಬಿಡೋಣ. ಎಸ್, ಕ್ಯಾಪ್ಸಿಕಮ್ ರಿಂಗ್ ಸ್ವೀಟ್ ಕಾರ್ನ್ ಉತ್ತಪ್ಪ ರೆಡಿ ಆಗಿದೆ. ಸೊ ಮೇಡಮ್ಗೆ ಪ್ರೀತಿಯಿಂದ ತಿನ್ಸ್ಬೇಕು ಸರ್. ಸರ್ ಒಂದ್ ಷರತ್ ಇದೆ, ನೀವು ತುಂಬಾ ಸೈಲೆಂಟ್ ಆಗಿದ್ದೀರಾ ಬಂದಾಗಿದ್ನ. ದಯವಿಟ್ಟು ಏನಾದ್ರು ಪ್ರೀತಿಯ ಲೈನ್ಸ್ ಹೇಳಿ ಆಮೇಲೆ ತಿನ್ಸ್ಬೇಕು ಅವ್ರಿಗೆ. ಹದವಾಗಿ ಸರ್ಗೂ ನೀವು ತಿನ್ಸ್ಬೇಕು. ಬಂದೆಯ ಬಾಳಿನ ಬೆಳಕಾಗಿ ನನಗಾಗಿ ನನ್ನ ಜೊತೆಯಾಗಿ. ಅದ್ಭುತವಾಗಿ ಮಾಡೀನಿ. ಅದ್ಭುತವಾಗಿ ಮಾಡಿದ್ದೀರಾ ಅಂತ ನೀವೇ ಕಾಂಪ್ಲಿಮೆಂಟ್ಸ್ ತಗೊಂತಾ ಇದ್ದೀರಾ. ಹಾಗಿದ್ರೆ ನಾವು ಟೇಸ್ಟ್ ಮಾಡಿ ನೋಡ್ಲೇಬೇಕು. ಫಸ್ಟ್ ತಿಂದ ತಕ್ಷಣ ಕ್ಯಾಪ್ಸಿಕಮ್ ನ ಫ್ಲೇವರ್ ಮತ್ತೆ ಕ್ರಂಚ್ ಸಿಗುತ್ತೆ. ಹೌದು. ಆಮೇಲೆ ಒಳಗಡೆ ಆ ಫಿಲ್ಲಿಂಗ್ ಇದೆಯಲ್ಲ, ಮೊಸರು ಮತ್ತೆ ಬರ್ಸ್ಟ್ ಆಫ್ ಪನ್ನೀರ್, ಮೈಲ್ಡ್ ಮಸಾಲ, ಹೌದು, ಕಾರ್ನ್, ಟೊಮ್ಯಾಟೋಸ್ ಮತ್ತೆ ಅನಿಯನ್ಸ್ ಎಲ್ಲಾನು ಒಂದು ವೆರೈಟಿ ಮಿಕ್ಸ್ಚರ್ ಆಗಿ ತುಂಬಾ ಚೆನ್ನಾಗಿದೆ ಸರ್. ಸರ್ ನೀವು ಅಡ್ಗೆನೆ ಮಾಡಿಲ್ಲ ಅಂತ ಹೇಳ್ತಿದ್ರಿ, ಬಟ್ ಇಷ್ಟು ಅದ್ಭುತವಾಗಿ ಮಾಡಿದೀರಾ. ಇಂಟ್ರೆಸ್ಟ್ ಇದೆ, ಆದ್ರೆ ಚೆನ್ನಾಗಿ ಮಾಡೋರ್ ಮೇಲೆ ಇರ್ಬೇಕಾದ್ರೆ. ಇಲ್ಲ ಸರ್, ಇನ್ಮೇಲೆ ನೀವು ಪ್ರಾಮಿಸ್ ಮಾಡಿ ನೀವು ಸಖತ್ತಾಗಿ ಮಾಡ್ತಿದ್ದೀರಾ. ನೀವು ಕೂಡ ಇದನ್ನ ಮಾಡ್ಕೊಡ್ಬೇಕು ಮನೇಲಿ. ಎಸ್, ವೀಕ್ಷಕರೇ, ಈ ಅದ್ಭುತವಾದ ಕ್ಯಾಪ್ಸಿಕಮ್ ರಿಂಗ್ ಸ್ವೀಟ್ ಕಾರ್ನ್ ಉತ್ತಪ್ಪ ಮಾಡೋ ವಿಧಾನ ಹೇಗೆ ನೋಡ್ಕೊಂಬನ್ನಿ. ಪನ್ನೀರ್ ಕ್ಯಾಪ್ಸಿಕಮ್ ಉತ್ತಪ್ಪ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ ಚಿರೋಟಿ ರವೆ ಹಾಗೂ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ವೀಟ್ ಕಾರ್ನ್, ಟೊಮ್ಯಾಟೊ, ಈರುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಜೀರಿಗೆ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿಕೊಂಡಂತಹ ಕ್ಯಾಪ್ಸಿಕಮ್ ಇಟ್ಟು ಮಸಾಲೆಯನ್ನ ಹಾಕಿಕೊಂಡು ಬೇಯಿಸಿದರೆ ಪನ್ನೀರ್ ಕ್ಯಾಪ್ಸಿಕಮ್ ಉತ್ತಪ್ಪ ರೆಡಿ. ಒಂದು ಇಂಟ್ರೆಸ್ಟಿಂಗ್ ಡಿಫ್ರೆಂಟ್ ಆಗಿರೋ ಡಿಶ್ ತಿನ್ಕೊಂಬಂದ್ವಿ. ಈಗ ಕತೆ ಮುಂದುವರ್ಸೋಣ. ಸೊ ಇವಾಗ ಆಲ್ರೆಡಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇಲ್ದಿರೋ ನೇಚರ್ ಅಂಡರ್ಸ್ಟ್ಯಾಂಡಿಂಗ್ ಊಟಿ ಟ್ರಿಪ್ ಆಯ್ತು. ಮದ್ವೆ ಯಾವಾಗ ಆಯ್ತು? ಮದ್ವೆ ಎಂಗೇಜ್ಮೆಂಟ್ ಆಗಿ 1 ತಿಂಗಳಿಗೆ ಮದ್ವೆ ಆಯ್ತು. ಮೈಸೂರಲ್ಲಿ ಮದ್ವೆ ಆಗಿದ್ದು. ಅಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ನಡೀತು. ಏನಂತಂದ್ರೆ ಯೂಶಲಿ ನಾವು ವರಪೂಜೆ ಅಂದ್ರೆ ಸಂಜೆ 4:30-5 ಗಂಟೆಗೆಲ್ಲ ಶುರು ಮಾಡ್ತೀವಿ. ಅದಾದ್ಮೇಲೆ ರಿಸೆಪ್ಷನ್ ಇರುತ್ತೆ, ಅಂದ್ರೆ 6:30-7 ಗಂಟೆ ಹಂಗ ಆಗ್ಬೇಕು. ಹೌದು. ಬಟ್ ನಮ್ದೇನಾಯ್ತು, ನಮ್ ಮದ್ವೆ ಟೈಮ್ ಅಲ್ಲಿ ಎಲೆಕ್ಷನ್ ಟೈಮ್ ಎಲ್ಲ
ಬಂದ್ ನೋಡಿದ್ರೆ 1-2 ಗಾಡಿ ಚೆಕಿಂಗ್ ಅಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅದ್ರಲ್ಲಿ ನಾವು ಗಿಫ್ಟ್ ಕೊಡೋ ಸೀರೆಗಳು ಅದು ಇದು ಗಿಫ್ಟ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಏನೋ ಸಾಗಿಸ್ತಾ ಇದಾರೆ ಇವ್ರು ಅಂತ ಆನ್ ದ ವೇ ನಿಲ್ಸ್ಬಿಟ್ಟಿದ್ದಾರೆ ಬ್ಯಾಂಗ್ಳೂರ್ ಟು ಮೈಸೂರು ಬರೋವಾಗ. ಆಮೇಲೆ ನಮ್ಗೆ ಏನಾಗೋಯ್ತು, ಆಲ್ಮೋಸ್ಟ್ ಲೈಕ್ 3-4 ಅವರ್ಸ್ ಫ್ರೀ ಟೈಮ್ ಸಿಕ್ಬಿಡ್ತು. ಎಲ್ಲಾ ಗೆಸ್ಟ್ ಗಳು ಬಂದು ಕೂತ್ಕೊಳ್ಳೋ ಚೇರ್ ಜಾಗದಲ್ಲಿ ಇಬ್ರು ಕೂತ್ಕೊಂಡು ಹರಟೆ ಹೊಡಿತಾ ಇದೀವಿ. ಎಲ್ರು ಬಂದ್ಬಿಟ್ಟು ಬೈತಾ ಇದೀವಿ, ಏನಿದು ನಿಮ್ ಕತೆ, ಹಿಂಗ್ ಕೂತ್ಕೊಂಡು ಮಾತಾಡೋಂಗಿಲ್ಲ ನೀವು, ನಾಳೆ ತನಕ ನೋಡೋಂಗೆ ಇಲ್ಲ ಅಂತ. ಆಮೇಲೆ ಕಾದು 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 ರಾತ್ರಿ 9:00 ರಿಸೆಪ್ಷನ್ ನಿಂತ್ಕೊಂಡ್ವಿ ಫೈನಲಿ. ಅಷ್ಟೊತ್ತಿಗೆ ಎಲ್ರಿಗೂ ಹೊಟ್ಟೆಸಿ ನಿದ್ದೆ ಎಲ್ಲಾ ಶುರು ಆಗ್ಬಿಟ್ಟಿತ್ತು. ಎಲ್ರು ಊಟ ಮಾಡ್ಕೊಂಡ್ ಬಂದು ರಿಸೆಪ್ಷನ್ ಬಂದ್ರು. ಅಲ್ಲಿ ರಿಸೆಪ್ಷನ್ ಅಲ್ಲಿ ಇದ್ದಿದ್ ಇಂಟ್ರೆಸ್ಟಿಂಗ್ ಚಾಟ್ಸ್ ಅದು ಇದು ನಮ್ಗಿಬ್ರಿಗೂ ಏನು ಉಳಿದಿರ್ಲಿಲ್ಲ ಅಲ್ವಾ. ಯೂಶಲಿ ಮದು ಮಕ್ಳಿಗೆ ಅದೇ ಪ್ರಾಬ್ಲಮ್ ಅಲ್ವಾ, ಅವ್ರ ಮದುವೆ ಊಟ ಅವರೇ ತಿನ್ನಕ್ಕಾಗಲ್ಲ ಕಂಪ್ಲೀಟ್ ಆಗಿ. ಆದ್ರೆ ಅಷ್ಟು ಲೇಟ್ ಆಗಿ ಮುಗೀತು ಅಂದ್ರೆ ಅದೇ ಡ್ರೆಸ್ ಅಲ್ಲಿ ಮುಹೂರ್ತ ಮುಗಿತಾ. ಮಾರನೇ ದಿನ ಧಾರೆ ಮುಹೂರ್ತ ಇತ್ತು. ಧಾರೆ ಎಲ್ಲ ಮುಗಿಸ್ಕೊಂಡು ಹಂಗೆ ರಾತ್ರಿ ಅವತ್ತು ಅಕ್ಷಯ ತೃತೀಯ ನಮ್ಮ ಮದ್ವೆ ಆಗಿದ್ದ ದಿನ. ಅವತ್ತೇ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ಲೇಬೇಕಿತ್ತು. ಮೈಸೂರಿಂದ ಬೆಂಗಳೂರಿಗೆ ರಾತ್ರಿ ಬಂದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ರೋಲರ್ ಕೋಸ್ಟರ್ ರೈಡ್. ಹೌದು, ಸಿಕ್ಕಾಪಟ್ಟೆ ರೋಲರ್ ಕೋಸ್ಟರ್ ಆಗೋಯ್ತು. ಬಟ್ ಇಟ್ ವಾಸ್ ವೆರಿ ಮೆಮೊರಬಲ್. ಅಲ್ಲ, ಅಕ್ಷಯ ತೃತೀಯ ದಿನ ಮದ್ವೆ ಆಗಿದ್ದೀರಾ. ಅಕ್ಷಯ್ ಕುಮಾರ್ ತರ ಇವರು ಬರೀ ಸ್ಮೈಲ್ ಮಾಡ್ತಿದ್ರೆ. ಹೇಳಿ ಸರ್ ಮದ್ವೆ ಬಗ್ಗೆ ಏನ್ ಹೇಳೋದು. ಅಂದ್ರೆ ಇವಾಗ ತಾಳಿ ಕೈಯಲ್ಲಿ ಇಟ್ಕೊಂಡಿದೀರಾ, ಗಡ 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 ಅಂತ ಯೋಚನೆ ಬರ್ತಾ ಇತ್ತು ಮುಂದಕ್ಕೆ ಹೋಗದ. ನಮ್ಮಿದ್ರಲ್ಲಿ ಯೋಚನೆ ಮಾಡ್ತೀವಿ. ಅಲ್ಲ, ನಮ್ಗೊಂದು ಚಾನ್ಸ್ ಕೊಡ್ತಾರೆ, ಕಾಶಿ ಯಾತ್ರೆ ಅಂತ ಒಂದು ರಿಚುವಲ್ ಇದೆ. ಹೌದು. ಅವಾಗ ಕೊನೆ ಸಲ ಹುಡುಗನಿಗೆ ಒಂದು ಆಪ್ಷನ್ ಕೊಡ್ತಾರೆ, ಇಲ್ಲೇ ಇರ್ತೀಯ ಇಲ್ಲ ಸನ್ಯಾಸ ತಗೊಂಡ್ಬಿಡ್ತೀಯ ಅಂತ. ಅದೊಂದು ಚಾನ್ಸ್ ಇತ್ತು. ಆಮೇಲೆ ಇಲ್ಲ, ದೊಡ್ಡವರೆಲ್ಲ ಹೇಳಿ ಇಲ್ಲ ಇಲ್ಲ ಇವಾಗೆಲ್ಲ ಹೋಗ್ಬಾರ್ದು, ಸಂಸಾರ ಜೀವನಕ್ಕೆ ಕಾಲಿಡು ಅಂತ ಹೇಳಿ ಆ ತರ ಡಿಸಿಷನ್ ಮೇಕಿಂಗ್ ಟೂ ಲೇಟ್ ಸರ್. ಬಟ್ ಮೇಡಮ್, ಮುಹೂರ್ತ ಟೈಮಲ್ಲಿ ಏನಾದ್ರು ಫನ್ನಿ ಮೂಮೆಂಟ್ಸ್ ಆಯ್ತಾ? ಫನ್ನಿ ಮೂಮೆಂಟ್ಸ್ ಅಂತ ಏನಿಲ್ಲ. ಆಕ್ಚುಲಿ ಇವ್ರು ತಾಳಿ ಕಟ್ಟಿದ ತಕ್ಷಣ ಇವ್ರ ಫ್ರೆಂಡ್ಸ್ ಎಲ್ಲ ಹಿಂದ್ಗಡೆ ರೆಡಿ ಇದ್ರು. ಪುಷ್ ಅಂತ ಫೋಮ್ ಬಂದ್ಬಿಡ್ತು. ಎಲ್ಲ ಏನು ಕಾಣಿಸ್ತಾನಿಲ್ಲ, ಯಾವ್ದೋ ಮೋಡದ ಲೋಕದಲ್ಲಿ ಇದೀವಿ ಅಂತ. ಅದೆಲ್ಲ ನೀಟಾಗಿ ಕ್ಯಾಪ್ಚರ್ ಆಗಿದೆ ಆಕ್ಚುಲಿ ಮದ್ವೆ ಆಲ್ಬಮ್ ನಲ್ಲಿ. ಅಲ್ಲ, ಇವಾಗ ಮೋಡ ಗಿಡ ಅಂತ ಹೇಳಿದ್ರಿ, ಮಿಸ್ ಆಗ ಆಮೇಲೆ ನಿಮ್ ಕಟ್ಟ ಬದಲು ಬೇರೆ ಯಾರಿಗಾನ. ಓಕೆ, ಗುಡ್. ಅಲ್ಲ, ನಾವು ರಿಸರ್ಚ್ ಮಾಡಿದಾಗ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಹಾರ ಹಾಕ್ಬೇಕಾದ್ರೇನೋ ಒಳ್ಳೆ ಹರಕೆ ಕುರಿಗೆ ಅದು ಬೇರೆ ರುಚಿ ಅಲ್ಲ. ಅದು ಸಮಾನ್ ಮಾಲ್ಕೆ ಅಂತ ಮಾಡ್ತೀವಲ್ಲ, ಇಬ್ರು ಸೋದ್ರ ಮಾವನು ಹುಡುಗ ಹುಡುಗಿನ ಎತ್ಕೋತಾರೆ. ಅದ್ರಲ್ಲಿ ಏನ್ ಮಾಡ್ಬಿಡ್ತಾರೆ, ಹುಡುಗ ಹುಡುಗಿ ಹುರಿದುಂಬಿಸ್ಬಿಡ್ತಾರೆ, ನೀನೇ ಫಸ್ಟ್ ಹಾರ ಹಾಕ್ಬೇಕು, ನೀನೇ ಫಸ್ಟ್ ಹಾರ ಹಾಕ್ಬೇಕು. ನನಗೆ ನಾನೇ ಹಾಕ್ಲೇಬೇಕು ಅಂತ ಏನ್ ಇವ್ರು ಹಿಂದಿಂದ ಎಳ್ಕೊಂಡು ಹೋಗ್ತಾ ಇರ್ತಾರೆ ಸೋದ್ರ ಮಾವಂದ್ರು. ನಾನು ಇವ್ರು ಗುರಿ ಇಟ್ಟು ಇವತ್ತು ನಾನು ಮಾಡ್ಲೇಬೇಕು, ನಾನೇ ಫಸ್ಟ್ ಗುರಿ ಇಟ್ಟು ಹಾರ ಎಸ್ಬಿಟ್ಟೆ. ಲಕ್ಕಿಲಿ ಅವ್ರ ಕತ್ತಗ್ ಬಿತ್ತು. ಅದಾದ್ಮೇಲೆ ಎಲ್ರು ಬೈದ್ರು, ಯಾರಾದ್ರೂ ಹಿಂಗ್ ಮಾಡ್ತಾರ, ಹಾರ ಬಿಸಾಕ್ತಾರ, ಅಪ್ಪಿ ತಪ್ಪಿ ಅದು ಕೆಳಗ್ ಬಿತ್ತು ಅಂದ್ರೆ ತುಂಬಾ ತಪ್ಪಾಗತ್ತೆ ಅಂತ. ಅಪಶಕ್ನ ಆಗತ್ತೆ. ಆಮೇಲೆ ಇನ್ನೊಂದ್ ಹೇಳಿದ್ರು, ನೀವ್ ಎಷ್ಟೇ ಆಟ ಆಡ್ಸಿದ್ರು ಫಸ್ಟ್ ಹುಡುಗಿ ಕೈಲೇ ಹಾರ ಹಾಕ್ಸೋದು, ಯಾಕಮ್ಮ ಇದೆಲ್ಲ ಮಾಡಕ್ ಹೋದೆ ಅಂತ ನನಗೆ ಆಮೇಲೆ ಅನ್ಸ್ತು, ಯಾಕೆ ಮಾಡ್ದೆ ಇದೆಲ್ಲ ಅಂತ. ನಿಮ್ ಫ್ರೆಂಡ್ಸ್ ನಿಮಗೋಸ್ಕರ ನಿಮ್ ಬಗ್ಗೆ, ನಿಮ್ ಮದ್ವೆ ಬಗ್ಗೆ ಏನ್ ಮಾತಾಡಿದ್ದಾರೆ, ಒಂದು ವಿಡಿಯೋ ಇದೆ, ನೋಡೋಣ. ಓ, ಸೋ ನೈಸ್. ಹೇ ನಟಿ. ಹಾಯ್ ಲಕ್ಷ್ಮಿ. ಹೇಗಿದ್ಯಾ? ಏಯ್ ರಮ್ಯಾ. ಬಿಫೋರ್ ಎಂಗೇಜ್ಮೆಂಟ್ ನಾವು ನಟರಾಜ್ ಅವ್ರ ಮನೆಗೆ ಹೋಗಿದ್ವಿ. ಆಗಂತೂ ಅವರು ಲಕ್ಷ್ಮಿನಾಗ್ಲಿ ನಮ್ಮನಾಗ್ಲಿ ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಎಷ್ಟು ಖುಷಿಯಾಗಿ ಪ್ರೀತಿಯಿಂದ ಲಕ್ಷ್ಮಿನ ಟ್ರೀಟ್ ಮಾಡ್ತಿದ್ದ ರೀತಿನೇ ನೋಡಿದ್ರೆ ನಂಗೆ ಅಲ್ಲೇ ಗೊತ್ತಾಯ್ತು, ಖಂಡಿತವಾಗ್ಲೂ ಲಕ್ಷ್ಮಿ ಈ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತಾಳೆ ಅಂತ. ನಾನು ನಟಿ ಕಾಲೇಜ್ ಫ್ರೆಂಡ್ಸು. ಅವನು ಮದುವೆ ಆಗೋ ಟೈಮಲ್ಲಿ ಒಂದು ಸಿಂಗಲ್ನ ಮದುವೆ ಆಗ್ತೀನಿ ಅಂತ ಹೇಳ್ದ. ನಮ್ಮ ಜೊತೆ ಹೇಗೆ ಬೆರೀತಾಳೋ ಇಲ್ವೋ ಅಂತ ಅನ್ಕೊಂಡ್ವಿ. ನಿಜ ಹೇಳಬೇಕು ಅಂದ್ರೆ ನಮ್ಮ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ದು ಲಕ್ಷ್ಮಿನೇನೆ. ಎಂಗೇಜ್ಮೆಂಟಲ್ಲಿ ಮೀಟ್ ಮಾಡಿದ್ಮೇಲೆ ಗೊತ್ತಾಯ್ತು, ಲಕ್ಷ್ಮಿ ಇಸ್ ಅ ವೆರಿ ನೈಸ್ ಗರ್ಲ್, ಸಿಂಪಲ್. ಮದುವೆ ಆಗಿ ವಿತಿನ್ 2 ವೀಕ್ಸ್ ಒಂದು ರಿಯಾಲಿಟಿ ಶೋ ಅಲ್ಲಿ ಅವಳು ಗೆದ್ಲು. ಬಟ್ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವತ್ತೂ ಒಂದು ಸೆಲೆಬ್ರಿಟಿ ಸಿಂಗರ್ ಅಂತ ಅನ್ಸ್ಲಿಲ್ಲ. ನಮ್ಮ ಫ್ರೆಂಡ್ ನಟಿ ವೈಫ್ ಲಕ್ಷ್ಮಿ ಅಂತಾನೆ ಅನ್ಸಿರೋದು ನಮ್ಗೆ. ನಟರಾಜು ಪಕ್ಕ ಫ್ಯಾಮಿಲಿ ಮ್ಯಾನು. ಬಿಸ್ನೆಸ್ ನ ಹೇಗೆ ನೋಡ್ಕೊಂತಾನೋ ಅದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ನೋಡ್ಕೊತಾನೆ. ಲಕ್ಷ್ಮಿ ಇವತ್ತು ಈ ಮಟ್ಟಿಗೆ ಸಾಧನೆ ಮಾಡಿರೋದಕ್ಕೆ ನಟಿನೇ ಕಾರಣ. ಮದುವೆ ಆದ ಹೊಸದಲ್ಲಿ ಲಕ್ಷ್ಮಿ ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು. ಈ ಟ್ರಾಫಿಕ್ಕು ಇದೆಲ್ಲ ನೋಡಿ ಅವಳು ತುಂಬ ಸಾಕಾಗ್ಬಿಟ್ಟಿತ್ತು. ಎಲ್ಲರೂ ಓಡಾಡಬೇಕು ಅಂದರೆ ನಟಿನೇ ಕರ್ಕೊಂಡು ಹೋಗ್ಬೇಕಾಯಿತು, ಇಲ್ಲ ಡ್ರೈವರ್ ಇರಬೇಕಾಗಿತ್ತು. ಬಟ್ ನಟಿ ಯಾವಾಗಲೂ ಒಂದೇ ಆಸೆ ಇದ್ದಿದ್ದು, ಹೇಗೆ ಅವಳು ಇಂಡಿಪೆಂಡೆಂಟ್ ಸಿಂಗರ್ ಇದ್ದಾಳೋ ಲೈಫಲ್ಲೂ ಇಂಡಿಪೆಂಡೆಂಟ್ ಆಗಬೇಕು ಅಂತ. ಇದನ್ನು ಲಕ್ಷ್ಮಿ ಚಾಲೆಂಜ್ ಆಗಿ ತೊಗೊಂಡು ಅವಳೇ ಡ್ರೈವಿಂಗ್ ಕಲಿತು ಇವಾಗ ಎಲ್ಲೇ ಓಡಾಡಿದ್ರು ಅವಳೇ ಇಂಡಿಪೆಂಡೆಂಟ್ ಡ್ರೈವ್ ಮಾಡ್ಕೊಂಡು ಹೋಗ್ತಾಳೆ.
ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ನಮ್ಮೆಲ್ಲರಿಗೂ ರೋಲ್ ಮಾಡೆಲ್. ಅವಳ ಕರಿಯರ್ನ, ಫ್ಯಾಮಿಲಿ ಲೈಫ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ನಿಮ್ಮ ಥರನೇ ನಿಮ್ಮ ಮಕ್ಕಳು ಸಕ್ಸಸ್ಫುಲ್ ಆಗಲಿ. ಆಲ್ ದ ಬೆಸ್ಟ್. ವಿ ಲವ್ ಯು. ಲವ್ ಯು ಗೈಸ್. ಲಕ್ಷ್ಮಿ ನಟಿ, ವಿಶ್ ಯು ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು Sweet. ಮಚ್. ಕಣ್ಣಲ್ಲಿ ಇಬ್ರು ಕಣ್ಣಲ್ಲೂ ನೀರ್ ಕಾಣಿಸ್ತಿದೆ. ಎಮೋಷನಲ್ ಆದ್ರಿ. ಇಲ್ಲ, ಅದೇನಂದ್ರೆ ನಾವು ಲೈಫಲ್ಲಿ ಫ್ರೆಂಡ್ಸ್ ನ ಸಂಪಾದನೆ ಮಾಡೋದೇ ತುಂಬಾ ಮುಖ್ಯ. ನಮ್ಮ ಏನೇ ಸಾಧನೆ ಇರ್ಲಿ ಅದನ್ನ ನೋಡಿ ಖುಷಿ ಪಡೋ ಜನ ಇದ್ರೆ ತಾನೇ ನಾವೇನಾದ್ರೂ ಮಾಡೋದಕ್ಕೂ ಒಂದು ಹುಮ್ಮಸ್ಸು. ಅದು ತುಂಬಾ ಖುಷಿ ಆಗುತ್ತೆ. ನಮ್ ಬಗ್ಗೆ ಯಾರಾದ್ರೂ ಮೆಚ್ಚುಗೆ ಮಾತಾಡಿದಾಗ, ಅದು ನಮ್ಮ ಹತ್ರದವರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಕಪಲ್ಸ್ ಕಿಚನ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಸರ್, ಎಲ್ಲರೂ ಮಾತಾಡಿದ್ ಕೇಳಿ ನಿಮಗೇನ್ ಅನ್ಸ್ತು? ಅಲ್ಲ, ಈ ತರ ಫ್ರೆಂಡ್ಸ್ ಸಂಪಾದಿಸಿದೀವಲ್ಲ ಅಂತ ಅದೇ ತುಂಬಾ ಖುಷಿ. ಎಲ್ಲರಿಗೂ ಅದು ಸಿಗಲ್ಲ. ದುಡ್ಡು ಸಂಪಾದಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಏಳಿಗೆನ ಹುರಿದುಂಬಿಸೋರು ತುಂಬಾ ಅಕ್ಕಪಕ್ಕ ಆಯ್ತಂದ್ರೆ ದಟ್ ಈಸ್ ತುಂಬಾ ಸಾಧಿಸಿದೀವಿ ಅನ್ಸುತ್ತೆ. ನಿಮ್ ಕಣ್ಗಳು ಹೇಳ್ತಿದೆ ವಿಟಿ ನೋಡಿ, ನೀವು ಎಷ್ಟು ಭಾವುಕರಾಗಿದ್ದೀರಾ, ಎಷ್ಟು ಖುಷಿಲಿದ್ದೀರಾ ಅಂತ. ಸೊ ಇದೇ ಜೋಶಲ್ಲಿ ನೀವು ಇರ್ಬೇಕು. ಓಕೆ, ನಿಮ್ಮಿಬ್ರ ಕೈಯಲ್ಲಿ ಅದ್ಭುತವಾದ ಡಿಶ್ ಮಾಡಿಸೋದಿಕ್ಕೆ ನಮ್ಮ ಮಾಸ್ಟರ್ ಶೆಫ್ ಬರ್ತಾ ಇದಾರೆ. ಓಕೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಕಿಚನ್ ಹೋಗೋಣ, ಬನ್ನಿ ಪ್ಲೀಸ್. ಓಕೆ, ಸೊ ಕಿಚನ್ಗೆ ಬಂದಾಯ್ತು. ನಿಮ್ಮಿಬ್ರ ಕೈಯಲ್ಲಿ ಸಖತ್ತಾಗಿ ಅಡುಗೆ ಮಾಡಿಸೋದಕ್ಕೆ ವೆಲ್ಕಮ್ ಮಾಡೋಣ ನಮ್ ಬಾಸು ಅಲಿಯಾಸ್ ಮಾಸ್ಟರ್ ಶೆಫ್ ಶೋಭಾ ಜೋಜಿಗಾ. ಬಾಸ್, ಇವತ್ತು ಏನ್ ಅಡುಗೆ ಮಾಡಿಸ್ತಾ ಇದ್ದೀರಾ ಅವ್ರ ಹತ್ರ? ಇವತ್ತು ABC ಉಪ್ಪಿಟ್ಟು. ABC ಉಪ್ಪಿಟ್ಟ? ಏನದು? ABC ಜ್ಯೂಸ್ ಎಲ್ಲ ಕೇಳಿರ್ತೀರಾ ಅಲ್ವಾ? ಆಪಲ್, ಬೀಟ್ರೂಟ್, ಕ್ಯಾರೆಟ್. ಸೊ ತುಂಬಾ ಡಿಟಾಕ್ಸ್ ಮಾಡುವಂತದ್ದು ನ್ಯೂಟ್ರಿಷಿಯಸ್ ಡ್ರಿಂಕ್ ಅದು. ಸೊ ಆ ಡ್ರಿಂಕ್ ಇನ್ಸ್ಪಿರೇಷನ್ ತಗೊಂಡು ಒಂದು ಗೋಧಿ ನುಚ್ಚಿನ ಉಪ್ಪಿಟ್ಟು. ಸೊ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಹೇಳ್ತೀನಿ. ಆಪಲ್, ಬೀಟ್ರೂಟ್, ಕ್ಯಾರೆಟ್, ಈರುಳ್ಳಿ, ಶುಂಠಿ, ಅರಿಶಿನ, ಹಸಿಮೆಣಸಿನ್ಕಾಯಿ, ತುಪ್ಪ, ನಿಂಬೆಹಣ್ಣು, ಉಪ್ಪು ಹಾಗೂ ಗೋಧಿ ನುಚ್ಚು, ಬ್ರೋಕನ್ ವೀಟ್ ಇದೆ. ಸೊ ಈ ಜ್ಯೂಸ್ಗೆಲ್ಲ ತುಂಬಾ ವೇರಿಯೇಷನ್ಸ್ ಇದೆ. ಸೊ ನಿಂಬೆ ರಸ ಕೂಡ ಹಾಕೊಂತಾರೆ. ಹಾಗೂ ಇಮ್ಯುನಿಟಿ ಬೂಸ್ಟರ್ ಆಗಿ ನಾನು ಅರಿಶಿನ ಹಾಗೂ ಜಿಂಜರ್ ಅನ್ನ ಬಳಸ್ತಿದ್ದೀನಿ. ಸೊ ಮಾಡ್ಕೊಳ್ಳೋಣವಾ? ಶುರು ಮಾಡಿ ಬಾಸ್. ಮೊದ್ಲಿಗೆ ಏನ್ ಮಾಡ್ಬೇಕು? ಮೊದ್ಲಿಗೆ ತುಪ್ಪ. ಈಗ ನಾವು ಶುಂಠಿ ಹಾಕೊಂತ ತುಪ್ಪ ಹಾಕಿದ್ವಿ ಚಿಕ್ಕದಾಗಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಬೋದಾ? ಅಷ್ಟು ಹಾಕಿ. ಓಕೆ. ಸೊ ಇದು ಮೂರು ಸ್ವಲ್ಪ ಬೇಯಿಲಿ ಫ್ರೈ ಮಾಡ್ತಾ ಇರ್ಬೇಕಲ್ಲ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಹಿಂಗೆ ಬಾಡಿಸ್ಬೇಕು. ಇಲ್ಲಿ ಬ್ರೋಕನ್ ವೀಟ್ ಯೂಸ್ ಮಾಡಿದೀನಿ ಅಲ್ವಾ, ನಮ್ಮ ಗೋಧಿ ನುಚ್ಚು. ಈ ಜಾಗದಲ್ಲಿ ನಾವು ಸಿರಿಧಾನ್ಯಗಳನ್ನ ಕೂಡ ಬಳಸ್ಕೋಬಹುದು. ಗೋಧಿ ನುಚ್ಚಲ್ಲಿ ಪಾಯಸ ಮಾಡೋದು ಕಾಮನ್, ಬಟ್ ಗೋಧಿ ನುಚ್ಚಲ್ಲಿ ಉಪ್ಪಿಟ್ಟು ಮಾಡೋದು ಅದು ABC ಫಾರ್ಮಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಕ್ಯಾರೆಟ್ ಹಾಕೊಳ್ಳೋಣ. ಓಕೆ. ಕಟಿಂಗ್ ಇದನ್ನ ನೋಡಿದ್ರೆ ಜೂಲಿಯನ್ಸ್ ಅಂತ ಕರಿತೀವಿ ನಾವು. ಓಕೆ. ಕಟಿಂಗ್ ಪ್ಯಾಟರ್ನ್ಗೆ. ನೋಡಿ, ಇವೆಲ್ಲ ಟರ್ಮ್ಸ್ ನಮ್ ಬಾಸ್ ಹೇಳ್ಕೊಡೋದು, ಕುಕಿಂಗ್ ಟರ್ಮ್ಸ್ ಸ್ಪೆಷಲ್. ಹೌದು. ಆ ಸರ್ ಒಂದ್ ಲೆವೆಲ್ ಅಂದ್ರೆ ಇವ್ರ ನೆಕ್ಸ್ಟ್ ಲೆವೆಲ್. ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಪ್ಯಾನು. ಹೌದು, ಅದು ನೂಡಲ್ಸ್ ತರ ಕಾಣಿಸುತ್ತಲ್ವಾ ಮಕ್ಕಳಿಗೆ. ನಾವು ಈ ರೀತಿ ಕಟಿಂಗ್ ಮಾಡಿದ್ರೆ ನೂಡಲ್ಸ್ ಅನ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಹೌದು ಹೌದು. ಇದ್ರ ಜೊತೆಗೆ ಪೈನಾಪಲ್ ಕೂಡ ನಾವು ಆಡ್ ಮಾಡ್ಕೊಂಡ್ರೆ ಒಂದ್ ಟಾರ್ಟ್ ಫೀಲಿಂಗ್ ಬರುತ್ತೆ. ಅದ್ರದ್ದು ಫ್ಲೇವರ್ ಏನು ಹೋಗಲ್ವಾ ನಾವು ಪೈನಾಪಲ್ ಹಾಕಿದ್ರೆ? ಇಲ್ಲ, ಟಾರ್ಟ್ನೆಸ್ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಅರಿಶಿನ ಸೇರ್ಸ್ಕೊಳ್ಳೋಣ. ಓಕೆ. ನೋಡಿ, ಜಿಂಜರು ಮತ್ತೆ ಶುಂಠಿ ಮತ್ತೆ ಅರಿಶಿನ ಇದೆ ಅಲ್ವಾ, ಸಾಕ? ಆಂಟಿ ಆಕ್ಸಿಡೆಂಟ್. ಈ ಅರ್ಶನ ಹಾಕಿದ್ರ ಮೇಲೆ ಒಂಥರ ಸೌತ್ ಫೀಲ್ ಸಿಗುತ್ತೆ. ಹೌದು. ಆ ಅರೋಮಾ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಥೆಂಟಿಕ್ ಆಗಿ ಸ್ಮೆಲ್ ಬರಕ್ ಶುರು ಆಗುತ್ತೆ. ಈಗ ಉಪ್ಪು ಹಾಕೊಳ್ಳೋಣ. ಅಷ್ಟು ಬೇಕಾಗುತ್ತೆ ಅಲ್ವಾ? ಅದ್ ಬೇಯೋ ಅಷ್ಟರಲ್ಲಿ ನಾವೀಗ ಆಪಲ್ ಅನ್ನ ಸೇರ್ಸ್ಕೊಂಡಿಲ್ಲ. ಯಾಕೆ ಇನ್ನು ನಾನು ಆಪಲ್ ಕಟ್ ಮಾಡ್ಲಿಲ್ಲ ಅಂದ್ರೆ, ನೋಡಿ ಆಪಲ್ ಮತ್ತೆ ಪೊಟೆಟೊ ಆಲೂಗಡ್ಡೆ ಎಲ್ಲ ಇದೆ ಅಲ್ವಾ, ಅದು ಆಕ್ಸಿಡೇಷನ್ ಆಗುತ್ತೆ ಕಟ್ ಮಾಡಿದ ತಕ್ಷಣ. ಸೊ ಆ ಕಲರ್ ಬಂದ್ಬಿಡುತ್ತೆ. ಹೌದು. ಅದೇ ಹಾಗಾಗಿ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ಬೇಕು. ಓಕೆ, ಈಗ ಎಲ್ಲ ವೆಜಿಟೇಬಲ್ಸ್ ಹಾಕೊಂಡಿದೀವಿ. ಆಪಲ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸಾಮಾನ್ಯವಾಗಿ ನಾವು ಕಟಿಂಗ್ ಬೋರ್ಡ್ ಏನ್ ಮಾಡ್ತೀವಿ, ಹೀಗೆ ಇಡ್ತೀವಿ, ಕಟ್ ಮಾಡಕ್ ಹೋಗ್ತೀವಿ. ಅದೇನಾಗುತ್ತೆ, ಕಟ್ ಮಾಡಿ ನೋಡಿ ಡ್ಯಾನ್ಸ್ ಮಾಡ್ತಿದೆ, ಜಾರ್ ಆಗ್ತಿದೆ, ಕೈ ಮೇಲೆ ಹೋಯ್ತಂತೆ, ಬೆರಳು ಹೋಯ್ತು. ಅದಕ್ಕೆ ಸೇಫ್ ಆಗಿರೋದಕ್ಕೆ ಮನೆಯಲ್ಲಿ ಒಂದ್ ಬಟ್ಟೆ, ಒದ್ದೆ ಬಟ್ಟೆನೋ ಅಥವಾ ಒಂದ್ ಟಿಶ್ಯೂನೋ ಹಾಕಿ ಒಂದ್ ಸ್ವಲ್ಪ ನೀರನ್ನ ಅದ್ರ ಮೇಲೆ ಹಾಕಿ. ಬಾಸ್, ನೀವು ನೆಕ್ಸ್ಟ್ ಲೆವೆಲ್ ಬಾಸ್. ನೀವು ಇದ್ರ ಮೇಲೆ ಕಟಿಂಗ್ ಬೋರ್ಡ್ ಅನ್ನ ಇಟ್ರೆ ಮೂವ್ ಮಾಡಲ್ಲ ಅಲ್ವಾ? ಡೆಫಿನೆಟ್ಲಿ ಇದನ್ನ ನಾನಂತೂ ಟ್ರೈ ಮಾಡಿ. ಬೆರಳು ಕಟ್ ಆಗಲ್ಲ. ತುಂಬಾ ಸಾಹಸ ಮಾಡಕ್ ಹೋಗ್ಬೇಡಿ, ನೈಫ್ ಜೊತೆ ಸಾಹಸ ಮಾಡಕ್ ಹೋಗ್ಬೇಡಿ. ಕಟಿಂಗ್ ಮಾಡೋ ಸ್ಟೈಲ್ ನೋಡಿ ಮೇಡಮ್, ನೀವು ನೋಡಿ ಇನ್ಸ್ಪೈರ್ ಆಗ್ಬೇಕಪ್ಪ. ಅರ್ರೆ, ನನಗೆ ಅದೊಂದು
ನೋವಾಗತ್ತಾ ಇಲ್ವಾ ಅನ್ನೋ ತರ ಬಾಳೆಹಣ್ಣು ಕಟ್ ಮಾಡ್ದಂಗ್ ಕಟ್ ಮಾಡ್ತಾ ಇದಾರೆ. ವೆರಿ ನೀಟ್. ಒಂದು ಎಷ್ಟು ಈವನ್ ಆಗಿ ನೋಡಿ, ಎಷ್ಟು ಈವನ್ ಆಗಿ ಕಟ್ ಮಾಡ್ತಾ ಇಷ್ಟು ಇದ್ದಾರೆ. ಆಪಲ್ ಅನ್ನ ಈಗ ಕೊನೆಯದಾಗಿ ಈ ಅರ್ಧ ಆಪಲ್ ಗಾರ್ನಿಶ್ಗೆ. ಓಕೆ. ಆಮೇಲೆ ನಾನಿಲ್ಲಿ ಗೋಧಿ ನುಚ್ಚನ್ನ ಈಗಾಗ್ಲೇ ಬೇಯಿಸ್ಕೊಂಡಿರೋದು. ಓ, ಬೇಯಿಸಿರೋದು. ಓಕೆ. ನೆನ್ಸಿದ್ದು ಹಾಕೊಂಡು ಆಮೇಲೆ ನೀರ್ ಹಾಕೊಂಡು ನಾವು ಬೇಯಿಸ್ಕೋಬಹುದು. ನಾ ಈಗಾಗ್ಲೇ ಇದನ್ನ ಬೇಯಿಸಿಕೊಂಡಿರೋದು. ಅದನ್ನ ಮುಂಚೆ ಏನಾದ್ರೂ ರೋಸ್ಟ್ ಮಾಡ್ತೀರಾ? ಇಲ್ಲ, ಹಾಗೇನಿಲ್ಲ, ಹಸಿ ಗೋಧಿ ನುಚ್ಚು. ಓಕೆ. ಇದು ನೋಡಿ ಉಪ್ಪಿಟ್ಟು ಆಗತ್ತೆ, ಒಂಥರ ಪಾರಿಜ್ ತರ, ಒಂದು ಮಕ್ಕಳಿಗೆ ತುಂಬಾ ಸಾಫ್ಟ್ ಆಗಿ ಆ ರೀತಿನೂ ಆಗತ್ತೆ. ಹೌದು, ಒಳ್ಳೆ ಚೆನ್ನಾಗಿ ಬೆಂದಿದೆ ಈಗ. ಹೌದು, ಹಾಕೊಳ್ಳೋಣವಾ? ತಗೊಳ್ಳಿ. ಸೊ ಇದಕ್ಕೆ ನೀರ್ ಹಾಕೋದೆಲ್ಲ ಏನಿಲ್ವಾ? ಇಲ್ಲ, ಏನು ಇಲ್ಲ. ಬೇಯಿಸಿಟ್ಕೊಂಡಿರೋ ಗೋಧಿ ನುಚ್ಚು, ಬ್ರೋಕನ್ ವೀಟ್. ಓಕೆ. ಇದು ಎಷ್ಟೊತ್ತು ಕುಕ್ ಮಾಡ್ಬೇಕು ಬಾಸ್? ಇನ್ನೊಂದ್ 2 ನಿಮಿಷ ಕಂಬೈನ್ ಆಗುತ್ತೆ, ಆಮೇಲೆ ಮುಗೀತು. ನೋಡಿ, ಸಣ್ಣ ಸಣ್ಣಕ್ಕೆ ಜೂಲಿಯನ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದಕ್ಕೆ ಬೇಗ ಬೆಂದ್ಬಿಡ್ತು. ಓಕೆ. ನಾವು ABC ಇನ್ಸ್ಪಿರೇಷನ್ ತಗೊಂಡ್ ಮಾಡ್ತಿರೋದಲ್ವಾ, ಸೊ ಹಾಗಾಗಿ ಸೊ ನಾವ್ ಇದಕ್ಕೆ ಒಗ್ಗರಣೆ ಅದೆಲ್ಲ ಏನು ಹಾಕೋದ್ ಬೇಡ, ಅಷ್ಟೇ. ಇದಿಷ್ಟೇ. ಹೀಗಾಗಿದೆ. ಆಫ್ ಮಾಡ್ಕೊಳ್ಳೋಣವಾ? ಎಸ್. ಸರ್ ಬನ್ನಿ, ಆಗಿಂದ ನೋಡ್ತಾನೆ ಇದ್ದೀರಾ. ಇಬ್ರು ಸೇರ್ಕೊಂಡು ಪ್ಲೇಟಿಂಗ್ ಮಾಡಿ. ಒಂದೊಂದೇ ಆಪಲ್ ಸ್ಲೈಸಸ್ ಅನ್ನ ತಗೊಂಡು ಹೀಗ್ ಜೋಡಿಸ್ತಾ ಹೋಗಿ. ಓ, ಪ್ರಾಪರ್ ಕೇಕ್ ತರ ಬಂದ್ಬಿಡುತ್ತಲ್ಲ. ಈಗ ನೋಡಿ, ನಿಂಬೆ ಹಣ್ಣು ಈಗ ಕೆಲಸ ಬರುತ್ತೆ. ಮತ್ತೆ ಗಾರ್ನಿಶಿಗೆ ಸೆಂಟರ್ ಒಂದ್ ನಿಂಬೆ ಹಣ್ಣು ಇಟ್ಟು, ನಿಂಬೆ ಹಣ್ಣು ಕೊನೆಗೆ ಇಟ್ಕೊಂಡಿದೀವಿ. ಈಗ ಏನೋ ಒಂದ್ ಮಿಸ್ಸಿಂಗ್ ಇದೆ ಅಲ್ವಾ, ಹಸಿರು ಬಣ್ಣದ್ದು. ಒಂದು ಕೊತ್ತಂಬರಿ ಎಲೆ. ಇದು ಇವ್ರ ಡೈಲಾಗ್ ನಾನು ಹೇಳ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪು ತಗೊಂಡು ಹಿಂಗ್ ಬೀಳ್ಸಿದ್ರೆ ಅದ್ ಎಲ್ಲೋ ಬೀಳುತ್ತೋ ಅದೇ ಡಿಸೈನ್ ಮೇಲಿಂದ ಬೀಳ್ಸಿ ಸರ್. ಅಷ್ಟೇ. ವಾವ್. ಇಟ್ಕೊಂಡು ಬೀಳಲ್ವಾ ಅದು ಆಪಲ್ಗಳು? ಇಲ್ಲ, ಕೂತಿದೆ. ಸಖತ್ತಪ್ಪ. ಇದು ಕ್ಲಾಪ್ ಮಾಡ್ಲೇಬೇಕು. ಒಳ್ಳೆ, ನೀವಿಬ್ರು ರಾಜ ರಾಣಿ, ನಿಮಗೆ ಕಿರೀಟ ರೆಡಿ ಆಗಿರೋ ತರಾನೇ ಇದೆಪ್ಪ. ಆಲ್ರೈಟ್, ನಾವು ಓಟ್ಸ್ ಉಪ್ಪಿಟ್ಟು ನೋಡಿದೀವಿ, ವೆಜಿಟೇಬಲ್ ಉಪ್ಪಿಟ್ಟು ನೋಡಿದೀವಿ, ಬನ್ಸಿ ರವೆಲ್ ಮಾಡೋ ಉಪ್ಪಿಟ್ಟು ನೋಡಿದೀವಿ. ಆದ್ರೆ ಇದು ಬ್ರೋಕನ್ ವೀಟ್ ಅಲ್ಲಿ ಮಾಡಿರುವಂತಹ ಹೆಲ್ದಿ ಅಂಡ್ ವೆರಿ ನ್ಯೂಟ್ರಿಷಿಯಸ್ ABC ಉಪ್ಪಿಟ್ಟು ರೆಡಿನಾ ತಿನ್ನಕ್ಕೆ? ಓಕೆ, ಒಬ್ರಿಗೊಬ್ರು ತಿನ್ಸಿ ಹೇಗಿದೆ ಟೇಸ್ಟ್. ಮಕ್ಕಳಂತೂ ಖುಷಿಯಾಗಿ ತಿಂತಾರೆ. ಅದು ಫೋರ್ಕಲ್ ಹಾಕೊಟ್ಟಿದೀವಿ ಅಂದ್ರೆ ಮ್ಯಾಗಿ ಅಂತಾನೆ ಅನ್ಕೋತಾರೆ. ತುಂಬಾ ಚೆನ್ನಾಗಿ. ಅಂದ್ರೆ ನಾರ್ಮಲ್ ಉಪ್ಪಿಟ್ಟಿಗೂ ಈ ಉಪ್ಪಿಟ್ಟಿಗೂ ಏನ್ ಡಿಫ್ರೆನ್ಸ್ ಅನ್ಸ್ತು? ಡಿಫ್ರೆನ್ಸ್ ಅಂದ್ರೆ ಇದ್ರಲ್ಲಿ ಫ್ರೂಟ್ ಫ್ಲೇವರ್ ಇದೆಯಲ್ಲ, ಅದು ತುಂಬಾ ಸ್ಪೆಷಲ್ ಫ್ಲೇವರ್ ಕೊಡ್ತಾ ಇದೆ. ಕರೆಕ್ಟ್. ಅಂಡ್ ಬೀಟ್ರೂಟ್, ನಾವು ಯೂಶಲಿ ಬೀಟ್ರೂಟ್ ಹಾಕಲ್ಲ ಉಪ್ಪಿಟ್ಟಿಗೆ, ಬಟ್ ಇದರಲ್ಲಿ ಬೀಟ್ರೂಟ್ ಮತ್ತೆ ಆಪಲ್ದು ಆ ಸ್ವೀಟಿಶ್ ಫ್ಲೇವರ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಓಕೆ, ಹಾಗಿದ್ರೆ ನಾವು ಟೇಸ್ಟ್ ಫ್ರೆಶ್ನೆಸ್. ಹೌದು, ಹಿಂಗೆ ಏನೋ ಕಚ್ಚಿದ ತಕ್ಷಣ ಆ ಒಂದು ಜ್ಯೂಸಿ ಬರ್ಸ್ಟ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಮೈಲ್ಡ್ ಆಗಿ ಖಾರ, ಆಮೇಲೆ ಈರುಳ್ಳಿ, ಜಿಂಜರ್, ಕ್ಯಾರೆಟ್, ಬೀಟ್ರೂಟ್ ಅವೆಲ್ಲದರ ಒಂದು ಫ್ಲೇವರ್ ಬಂತು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಬಾಸ್. ಸೊ ಈ ಅದ್ಭುತವಾದಂತಹ ABC ಉಪ್ಪಿಟ್ಟು ಮಾಡೋದಕ್ಕೆ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಸಖತ್ತಾಗಿರೋ ಈ ABC ಉಪ್ಪಿಟ್ಟು ಮಾಡೋ ವಿಧಾನ ಹೇಗೆ ನೋಡ್ಕೊಂಬನ್ನಿ. ABC ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಪ್ಯಾನ್ ಇಟ್ಟು ತುಪ್ಪ, ಹಸಿ ಶುಂಠಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ನಂತರ ಕ್ಯಾರೆಟ್, ಬೀಟ್ರೂಟ್ ಹಾಕಿ ಹುರಿದು ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಟ್ ಮಾಡಿಕೊಂಡಂತಹ ಆಪಲ್, ಬೇಯಿಸಿದ ಗೋಧಿ ನುಚ್ಚನ್ನ ಹಾಕಿಕೊಂಡು ಬೇಯಿಸಿಕೊಂಡರೆ ABC ಉಪ್ಪಿಟ್ಟು ರೆಡಿ.
ಇವಾಗ ನಿಮ್ ಕಂಪ್ಯಾಟಿಬಿಲಿಟಿ ಹೇಗಿದೆ ಅಂತ ಚೆಕ್ ಮಾಡುವಂತ ಸಮಯ. ನಾನೊಂದಷ್ಟು ಕ್ವೆಶನ್ಸ್ ಕೇಳ್ತೀನಿ. ಓಕೆ, ಅದಕ್ಕೆ ನೀವು ಜಾಸ್ತಿ ಯೋಚನೆ ಮಾಡದೆ ಜಾಲಿಯಾಗಿ ಆನ್ಸರ್ ಮಾಡಬೇಕು. ಫ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್ ಆಡೋದಕ್ಕೆ ರೆಡಿನಾ? ರೆಡಿ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಯಾರಿಗೆ ಮೂಗಿನ ಮೇಲೆ ಕೋಪ ಇರೋದು? ಅದಕ್ಕೆ ಮೂಗು ಶಾರ್ಪ್ ಇದೆ ನಿಮ್ದು. ಓಕೆ, ನೆಕ್ಸ್ಟ್, ನಿಮ್ಮಲ್ಲಿ ಯಾರನ್ನ ಕಂಡ್ರೆ ಮಕ್ಕಳು ಭಯ ಪಡ್ತಾರೆ? ಅವಾಗಲೇ ಹೇಳಿದ್ರಲ್ಲ, ಮೇಂಟೈನ್ ಮಾಡಿದಾರೆ ಸರ್, ಬಟ್ ಅವ್ರು ನೋಡಿದ್ರೆ ಹಂಗ ಅನ್ಸೋದೇ ಇಲ್ಲ. ಓಕೆ, ನಿಮ್ಮಲ್ಲಿ ಯಾರು ಜಾಸ್ತಿ ಶಾಪಿಂಗ್ ಮಾಡೋದು? ನಿಮ್ಮಲ್ಲಿ ತುಂಬಾ ಪಾಪದವ್ರು ಯಾರು? ಅಯ್ಯೋ, ಹೌದಾ ಮೇಡಮ್? ನೀವೇ ಜೋರು. ನಾನೇ. ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಜಾಲಿ ಆಗಿತ್ತು ಇವತ್ತಿನ ಶೋ. ಬಂದ್ರಿ ನಮ್ ಶೋಗ್ ಬಂದು ತುಂಬಾ ಡಿಫ್ರೆಂಟ್ ಆಗಿರೋ ಅಡಿಗೆಗಳನ್ನ ಹೇಳ್ಕೊಟ್ರಿ. ನಿಮ್ಮ ಕ್ಯಾಪ್ಸಿಕಮ್ ರಿಂಗು ಇಷ್ಟ ಆಯ್ತು ಮೇಡಮ್. ನೀವ್ ಮಾಡಿರೋ ಸ್ವೀಟ್ ಅಂತೂ ನೆಕ್ಸ್ಟ್ ಲೆವೆಲ್. ತಲೆ ಕೆಡಿಸ್ಕೊಂಬೇಡಿ, ಸರ್ ಇನ್ಮೇಲೆ ಅಡಿಗೆ ಮಾಡೇ ಮಾಡ್ತಾರೆ. ಇದು ನಮ್ಮ ಕಪಲ್ಸ್ ಕಿಚನ್ ಇಂದ ಗ್ಯಾರಂಟಿ. ಅವ್ರು ಹೇಳ್ದಂಗೆ ಮಕ್ಳಿಗೆ ಡಬ್ಬ ಹಾಕಿ ಕೊಡ್ತಾರೆ. ಓಕೆನಾ? ನನಗೆ ಅದೊಂದು ಹೊಸ ಹೋಪ್ ಹುಟ್ಕೊಂಡಿದೆ ಈ ಶೋ ಇಂದ. ಡೆಫಿನೆಟ್ಲಿ. ನಮ್ಮ ಕಪಲ್ಸ್ ಕಿಚನ್ಗೆ ನೀವ್ ಬಂದಿರೋದು ನಿಮಗೆ ಹೇಗೆ ಅನಿಸ್ತು ಸರ್? ಈ ತರ ಬಾಂಡಿಂಗ್ ಟೈಮ್ ಡೈಲಿ ಸಿಗಲ್ಲ ಅಲ್ವಾ? ನಾವು ಇಷ್ಟಪಡ್ತೀನಿ ಅಂದ್ರೂ ಕಿಚನ್ಗೆ ಹೋಗಿ ಈ ತರ ನೀವು ಮಾಡಕ್ ಬರಲ್ಲ, ಸುಮ್ಮನೆ ಇರಿ ನಾನು ಮಾಡ್ಕೊಡ್ತೀನಿ, ನೀವು ಲೇಟ್ ಮಾಡ್ತಾ ಇರಾ, ಹಚ್ಚಕ್ ಬರಲ್ಲ ನಿಮ್ಗೆ, ಆ ಥರದಕ್ಕೆಲ್ಲ ಆಗಿದೆ. ಇವಾಗ ನನಗೆ ಕೊಟ್ಟಿದ್ದಾಗಿದ್ದೇನಾಯ್ತು, ಒಳ್ಳೆ ಆಪರ್ಚುನಿಟಿ. ಓಕೆ, ನಿಮ್ ಹೇಗೆ ಅನ್ಸ್ತು? ಎಸ್, ಸೇಮ್ ಇಯರ್. ಅವ್ರು ಹೇಳ್ದಂಗೆ ಈ ತರ ನಾವು ಒಟ್ಟಿಗೆ ಅಡಿಗೆ ಮನೆಯಲ್ಲಿ ಒಟ್ಟಿಗೆ ಯಾವ್ದು ಡಿಶಸ್ ಮಾಡಿದಿಲ್ವೇ ಇಲ್ಲ. ಸೊ ಅದೊಂದು ಬಾಂಡಿಂಗ್ ಟೈಮ್ ನಮಗ್ ಕೊಟ್ಟಂಗಾಯ್ತು. ತುಂಬಾ ಖುಷಿ ಆಯ್ತು ಆಕ್ಚುಲಿ. ಎಷ್ಟು ಲೈವ್ಲಿ ಆಗಿತ್ತು, ವಿಟಿ ಎಲ್ಲ ಪ್ಲೇ ಮಾಡಿದ್ರೆ, ಅಷ್ಟು ಎಫರ್ಟ್ಸ್ ತಗೊಂಡಿದ್ದೀರಾ ಕಪಲ್ಸ್ ಕಿಚನ್ ಶೋ ಅವರು. ಅದು ನಂಗೆ ತುಂಬಾನೇ ಇಟ್ ವಾಸ್ ವೆರಿ ಟಚಿಂಗ್. ಫ್ರೆಂಡ್ಸ್ ಮನೆಗೆ ಹೋಗಿ ಅವರಿಂದ ಬೈಟ್ಸ್ ತಗೊಂಡು ಅದನ್ನ ನಮಗೋಸ್ಕರ ನಮ್ ಫೋಟೋಸ್, ಮದ್ವೆ ಫೋಟೋಸ್, ಹನಿಮೂನ್ ಫೋಟೋಸ್ ಎಲ್ಲ ಪ್ಲೇ ಮಾಡಿದಂದ್ರೆ ನಮ್ಗೆ ಅದನ್ನ ಮತ್ತೆ ರಿವೈಂಡ್ ಮಾಡ್ಕೊಂಡು ರಿಲೀವ್ ಮಾಡೋಂತ ಒಂದು ಅವಕಾಶ ಸಿಕ್ತು. ತುಂಬಾ ಖುಷಿ ಆಯ್ತು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೂ ತುಂಬಾನೇ ಖುಷಿ ಆಯ್ತು. ಎಸ್ಪೆಷಲಿ ಹಾಡೆಲ್ಲ ಹಾಡಿದ್ರೆ ತುಂಬಾನೇ ಸಂತೋಷ ಆಯ್ತು. ಈಗ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ನಿಮಗೆ ಪ್ರೀತಿಯ ಉಡುಗೊರೆ ಇದೆ. ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಪ್ರೀತಿಯ ಉಡುಗೊರೆ ನಮ್ಮ ಪ್ರೀತಿಯ ಕಪಲ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಓಕೆ ವೀಕ್ಷಕರೇ, ನೀವು ನೋಡಿದ್ರಲ್ವಾ, ಇವತ್ತು ಲಕ್ಷ್ಮೀ ನಾಗರಾಜು ಹಾಗೆ ಅವರ ಹಸ್ಬೆಂಡ್ ನಟರಾಜ್ ಅವರು ನಮ್ಮೊಂದಿಗೆ ಬಂದು ಸ್ಪೆಷಲ್ ಡಿಶ್ ಮಾಡಿದ್ರು. ಅವ್ರು ಮಾಡಿರೋಂತಹ ಡಿಶ್ ಮಾತ್ರ ಯಮ್ಮಿ ಆಗಿತ್ತು. ಅವರ ಮೆಮೊರೀಸ್ ನ ನಮ್ ಜೊತೆಗೆ ಶೇರ್ ಮಾಡಿದ್ರು. ಸಿಕ್ಕಾಪಟ್ಟೆ ನಗು, ಹಾಡು ಎಲ್ಲ ಇತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಹೊಸ ಗೆಸ್ಟ್ ಗಳ ಜೊತೆಗೆ ಸಿಗೋಣ, ಹೊಸ ಅಡಿಗೆ ಕಲಿಯೋಣ. ಅಲ್ಲಿವರೆಗೂ ನಮಸ್ಕಾರ. ಅನ್ನದಾತೋ ಸುಖಿ ಭವ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.